ಕರ್ತನ ಗನುಳ ನಾಮಕ್ಕೆ ಮಹಿಮೆಯಾಗಲಿ ಪ್ರಿಯರೇ. ಮತ್ತೊಮ್ಮೆ ಕರ್ತನ ಸನ್ನಿಧಾನದಲ್ಲಿದ್ದೇವೆ. ಕರ್ತನು ನಮ್ಮ ಸಂಗಡ ಮಾತಾಡುವಂಥವನಾಗಿದ್ದಾನೆ. ನಾವು ಶಿಷ್ಯರಿಗೆ ಕರ್ತನಾದ ಯೇಸು ಕ್ರಿಸ್ತನು ಅವರಿಗೆ ಕೆಲವು ಮಾರ್ಗದರ್ಶನವನ್ನು ಕೊಟ್ಟು ಅಥವಾ ಕೆಲವು ಬೋಧನೆಗಳನ್ನು ಅವರಿಗೆ ಕೊಟ್ಟು ಸೇವೆಗೋಸ್ಕರ ಇಸ್ರಾಯೇಲ್ ಮನೆತನದವರ ಬಳಿಗೆ ಕಳುಹಿಸುವುದನ್ನು ನಾವು ನೋಡುತ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ನಾವು ಕೆಲವು ವಿಷಯಗಳನ್ನು ಕಳೆದ ಕೆಲವು ದಿನಗಳಲ್ಲಿ ಕಲಿತಾ ಬಂದ್ವಿ. ಈಗ ಮತ್ತೆ ನಾವು ಇನ್ನೇನೆಲ್ಲ ಅವರಿಗೆ ಮಾರ್ಗದರ್ಶನ ಮಾಡುತ್ತಾನೆ ಎಂಬುದನ್ನು ದೇವರ ವಾಕ್ಯದಲ್ಲಿ 24ನೇ ವರ್ಷದಿಂದ 10ನೇ ಮತ್ತಾಯನ ಸುವಾರ್ತೆ 24ನೇ ವರ್ಷದಿಂದ ನಾವು ಓದಿಕೊಳ್ಳುತ್ತಾ ಬರುವಂತರಾಗಿರೋಣ. ಅಲ್ಲಿ 24ನೇ ವಚನ ಹೀಗೆ ಹೇಳ್ತದೆ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದಣಿಗಿಂತ ಆಳು ದೊಡ್ಡವನಲ್ಲ. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ದಣಿಯಂತೆ ಆಗುವುದು ಆಳಿಗೆ ಸಾಕು. ಅವರು ಮನೆ ಯಜಮಾನನಿಗೆ ಬೆಲ್ಜೆಬೂಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನಂದಾರು. ಆದರೂ ಅವರಿಗೆ ಹೆದರಬೇಡ್ರಿ, ಮರೆಯಾಗಿರುವ ಯಾವುದು ವ್ಯಕ್ತವಾಗದೆ ಇರುವುದಿಲ್ಲ, ಹೊರಪಡದ ರಹಸ್ಯವೂ ಇಲ್ಲ. ನಾನು ಕತ್ತಲಲ್ಲಿ ನಿಮಗೆ ಹೇಳುವುದನ್ನು ನೀವು ಬೆಳಕಿನಲ್ಲಿ ಹೇಳಿರಿ, ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ. ಇದಲ್ಲದೆ ದೇಹವನ್ನು ಕೊಂದು ಆತ್ಮನ್ನು ಕೊಲ್ಲಾರದವರಿಗೆ ಹೆದರಬೇಡ್ರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ಹೆದರಿರಿ. ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಹೆದರಬೇಡ್ರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಕರ್ತನಿಗೆ ಮಹಿಮೆಯುಂಟಾಗಲಿ ಪ್ರಿಯರೇ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮತ್ತೆ ಶಿಷ್ಯರಿಗೆ ಹೇಳುವಂಥ ಮಾತೇನೆಂದರೆ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದಣಿಗಿಂತ ಆಳು ದೊಡ್ಡವನಲ್ಲ. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ದಣಿಯಂತೆ ಆಗುವುದು ಆಳಿಗೆ ಸಾಕು ಎಂಬುದಾಗಿ ಹೇಳಲ್ಪಟ್ಟಿರುವುದನ್ನು ನೋಡುತ್ತೇವೆ. ಇದು ಒಂದು ಪ್ರವರ್ಬ್, ಅಂದರೆ ಒಂದು ಯಾವಾಗಲೂ ಹೇಳುವಂಥ ಒಂದು ನುಡಿ, ಕಾಮನ್ ಆಗಿ ಹೇಳುವಂಥ ಒಂದು ಪ್ರವರ್ಬ್ ಇದು, ಅಥವಾ ಒಂದು ಗಾದೆ ಅಂತಾರಲ್ಲ ಆ ರೀತಿಯಾಗಿ ಮಾತಾಡುವಂಥದ್ದು. ಎಲ್ಲರ ಮಧ್ಯದಲ್ಲಿ ಇದ್ದಂಥ ಯಹೂದಿಗಳ ಮಧ್ಯದಲ್ಲಿ ಈ ಮಾತು ಯಾವಾಗ ಇರ್ತಾ ಇದ್ದೇನೆಂದರೆ, ಗುರುವಿನಂತೆ ಆಗುವುದು ಶಿಷ್ಯನಿಗೆ, ಅಥವಾ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದಣಿಗಿಂತ ಆಳು ದೊಡ್ಡವನಲ್ಲ. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ದಣಿಯಂತೆ ಆಗುವುದು ಆಳಿಗೆ ಸಾಕು ಎಂತಕ್ಕಂಥ ಒಂದು ವಿಷಯ. ಓಕೆ, ಇಲ್ಲಿ ಯಾವ ಒಂದು ಕಾಂಟೆಕ್ಸ್ಟಲ್ಲಿ ಇದು ಹೇಳ್ತಾ ಇದ್ದಾಗ ಹೇಳುವಾಗ ಯಾವ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ, ಇದು ಗುರುವಿಗೆ ಬಂದ ಹಾಗೆ ಈ ದೊಡ್ಡವನಾದಂಥ ಗುರುವಿಗೆ ಬಂದ ರೀತಿಯಲ್ಲಿ ನಮಗೂ ಸಹ ಹಿಂಸೆಗಳು ಬರ್ತದೆ ಎಂಬುದಾಗಿ ನಾವು ಅದರ ಹಿನ್ನೆಲೆ ಹಿಂದೆ ನೋಡೋದಲ್ಲ. ತೋಳಗಳ ನಡುವೆ ಕುರಿಗಳನ್ನು ನಿಮ್ಮ ಹೋಗಿಸಿದಂತೆ ಹೋಗಿಸಿದ್ದೇನೆ ಎಂಬುದಾಗಿ ಎಲ್ಲ ಹೇಳೋದಿಲ್ಲ. ಪರ್ಸಿಕ್ಯೂಷನ್ ಕುರಿತಾಗಿ, ಅಂದರೆ ಇಲ್ಲಿ ಬರುವಂಥ ಹಿಂಸೆಗಳ ಕುರಿತಾಗಿ ಇಲ್ಲಿ ಮಾತಾಡೋದು. ಎಲ್ಲೆಲ್ಲಿಂದ ಬರ್ತದೆ ನಾವು ನೋಡುವಾಗ 17ನೇ ವರ್ಷದಲ್ಲಿ ಓದಿದವಲ್ಲ, ಎಲ್ಲಿಂದ? ಅಲ್ಲಿ ಬರುವ ಸಭಾ ಮಂದಿರಗಳಲ್ಲಿ, ನ್ಯಾಯ ವಿಚಾರಣೆ ಸಭೆಗಳಲ್ಲಿ, ಸಭಾ ಮಂದಿರಗಳಲ್ಲಿ ಕೊರಡೆಗಳ ಉಳಿತಾರೆ ಅಂತ ಬರೆಯಲ್ಪಟ್ಟಿದೆ. ಫ್ರಮ್ ರಿಲಿಜಿಯಸ್ ಲೀಡರ್ಸ್. ಓಕೆ, ಅಂದರೆ ಧಾರ್ಮಿಕ ಮುಖಂಡರುಗಳಿಂದ, ಧಾರ್ಮಿಕ ಜನರಿಂದ ಬರ್ತದೆ. ಅಂದರೆ ಈ ಯಹೂದ್ಯರು ಇರ್ತಾರಲ್ಲ ಸಿನಗೋಗ್ನಲ್ಲಿ, ಅಂದರೆ ಸಭಾ ಮಂದಿರಗಳಲ್ಲಿ ಮಾಡುವಂಥ ಒಂದು ಹಿಂಸೆ ಕೊಡುವಂಥ ಹಿಂಸೆಗಳು, ಇದು ಫ್ರಮ್ ರಿಲಿಜಿಯಸ್ ಲೀಡರ್ಸ್, ಅಂದರೆ ಧಾರ್ಮಿಕ ನಾಯಕರುಗಳಿಂದ ಬರ್ತಕ್ಕಂಥ ವಿರೋಧತ್ವ, ಅದು ಹಿಂಸೆಗಳು. ನಂತರ 2ನೇದಾಗಿ ನೋಡುವಾಗ 18ನೇ ವಚನಕ್ಕೆ ಬರುವ ಸಮಯ ಅರಸುಗಳ ಮುಂದಕ್ಕೂ ಅಧಿಪತಿಗಳ ಮುಂದಕ್ಕೂ ಎಂಬುದಾಗಿದೆಲ್ಲ, ಇದು ಪೊಲಿಟಿಕಲ್ ಲೀಡರ್ಸ್. ಓಕೆ, ಪೊಲಿಟಿಕಲ್ ಲೀಡರ್ಸ್, ಇದು ರಾಜಕೀಯ ನಾಯಕರುಗಳಿಂದ ಬರ್ತಕ್ಕಂಥ ಒಂದು ಹಿಂಸೆಗಳು. ನಂತರ 3ನೇದಾಗಿ ನಾವು ನೋಡ್ತಾ ಬಂದ್ವಿ, 21ನೇ ತಂದೆಯು ಮಗನನ್ನು ಮರಣಕ್ಕೆ ಒಪ್ಪಿಸುವರು, ಮಕ್ಕಳು ಹೆತ್ತವರ ಮೇಲೆ ತಿರುಗಿ ಬಿದ್ದವರನ್ನು ಕೊಲ್ಲಿಸುವರು ಎಂಬುದನ್ನು ನೋಡುವಾಗ ಇಲ್ಲಿ ಫ್ಯಾಮಿಲಿಯಿಂದ ಬರ್ತಕ್ಕಂಥ ಒಂದು ಹಿಂಸೆಗಳ ಕುರಿತಾಗಿ ನೋಡುವಂಥರಾಗಿದೆ. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಈ 3 ವಿಷಯಗಳಲ್ಲಿ ಹಾದು ಹೋದ್ರ ಹಿಂಸೆಯಲ್ಲಿ ಗೊತ್ತುಂಟಾ? ಓಕೆ, ಕುಟುಂಬದಿಂದಲೂ ಸಹ ಅವನ ಸಹೋದರರು ಆತನ ನಂಬಲಿಲ್ಲ, ಗೊತ್ತಲ್ಲ. ಅವನು ಹೀಯಾಳಿಸಿದ್ರು, ಅವನ ಹೋಗು ನೀನು ಯೆರೂಸಲೇಮಿಗೆ ಇಲ್ಲೇ ಹಾಕಿದ್ದೆ ಎಂಬುದಾಗಿ ಹೇಳಿದ್ರು, ಹಾಗೆಲ್ಲ ನೋಡುತ್ತೇವೆ. ನಂತರ ಅಷ್ಟು ಮಾತ್ರ ರಿಲಿಜಿಯಸ್ ಮಧ್ಯದಲ್ಲಿ ಏನಿದೆ, ಎಲ್ಲಿ ಹೋದರೂ ಸಹ ಏನು ಮಾಡಿದ್ರು, ಈಗ ತನ್ನ ಸ್ವಂತ ಒಂದು ಸ್ಥಳವಾದ ನಜರೇತಿನಲ್ಲಿ ಅಲ್ಲಿರುವಂಥ ಯಹೂದಿಗಳು ಏನು ಮಾಡಿದ್ರು, ನೂಕಿ ಮೇಲಿಂದ ಕೆಳಗಡೆ ತಳ್ಬಿಡೋಣ ಎಂಬುದಾಗಿ, ಸಾಯಿಸ್ಬಿಡೋಣ ಎಂಬುದಾಗಿ ಯೋಚನೆ ಮಾಡಿದ್ರು. ಮೇಲವ್ರಿಗೆ ಸಹ ಗೊತ್ತಿದೆಯಲ್ಲ, ಅಂದರೆ ರಿಲಿಜಿಯಸ್. ಈ ಪರಿಸಾಯರು ಶಾಸ್ತ್ರಿಗಳೆಲ್ಲ ಯಾರು? ರಿಲಿಜಿಯಸ್, ಅವರೆಲ್ಲ ಲೀಡರ್ಸ್ಗಳು. ಅವರಿಂದಲೂ ಸಹ ಹಿಂಸೆಗಳು ಬಂದ ಕುರಿತಾಗಿ ನಾವು ನೋಡುತ್ತೇವೆ. ನಂತರ ಅರಸುಗಳು, ಅಧಿಪತಿಗಳು ಎಂಬುದಾಗಿ ಹೇಳೋ ಸಮಯದಲ್ಲಿ ಆ ದಿನ ಅಧಿಕಾರ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿ ಒಂದು ವೇಳೆ ಫರೋಹ ಇರ್ಬೋದು, ಒಂದು ವೇಳೆ ಪಿಲಾತ ಇರ್ಬೋದು, ಹೆರೋದ, ಪಿಲಾತ ಆದಿಗಳಿದ್ದಂಥವರು, ದೇಶಾಧಿಪತಿ, ಇವರೆಲ್ಲ ಇದ್ದಂಥದ್ದು.
ಈ ರೀತಿಯಾಗಿ ಇವರ ಮುಂದೆಯೂ ಸಹ ಇವರ ಬಳಿಯಲ್ಲೂ ಸಹ ಹಿಂಸೆಗಳು ಉಂಟಾಯಿತು ಎಂಬುದನ್ನು ನಾವು ನೋಡುವಂತರಾಗಿದೆ. ಈ ರೀತಿಯಾಗಿ 3 ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹಿಂಸೆಯನ್ನು ದಾಟಿ ಹೋದನು, ಅದೇ ಪ್ರಕಾರ ನಿಮಗೂ ಸಹ ಬರುತ್ತದೆ ಎಂಬುದಾಗಿ ಕರ್ತನಲ್ಲಿ ಹೇಳ್ತಾ ಇರುವಂಥದ್ದು. ಅಂದರೆ ಗುರುಗೆ ಹಂಗೆ ಮಾಡಿದ್ಮೇಲೆ ಆಳಿಗೂ ಅಥವಾ ಶಿಷ್ಯನಿಗೂ ಹಂಗೆ ಮಾಡುತ್ತಾರೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅದರಿಂದ ಇಲ್ಲಿ ನೋಡೋ ಸಮಯದಲ್ಲಿ ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ದಣಿಗಿಂತ ಆಳು ದೊಡ್ಡವನಲ್ಲ. ಗುರುವಿನಂತೆ ಆಗುವುದು ಶಿಷ್ಯನಿಗೆ ಸಾಕು, ದಣಿಯಂತೆ ಆಗುವುದು ಆಳಿಗೆ ಸಾಕು. ಅವರ ಮನೆ ಯಜಮಾನನಿಗೆ ಬೆಲ್ಜೆಬೂಲನೆಂದು ಹೆಸರಿಟ್ಟ ಮೇಲೆ ಆತನ ಮನೆಯವರನ್ನು ಏನಂದಾರು? ಗಮನಿಸಲಿ. ಈಗ ಈ ಮನೆ ಯಜಮಾನನನ್ನು ಬೆಲ್ಜೆಬೂಲ ಎಂಬುದಾಗಿ ಕರೆದಂಥವರು ಆ ಮನೆಯ ಮಕ್ಕಳೇನಂತ ಕರೀತಾರೆ ಅಂತ. ಒಬ್ಬ ಮನೆ ಯಜಮಾನನ್ನ ಅವನನ್ನು ಕಳ್ಳ ಮೋಸಗಾರ ಅಂದರೆ ಅವನ ಮಕ್ಕಳೇನಂತ ಕರೀತಾರೆ ಅಲ್ವೇ? ಆ ರೀತಿಯಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ನನ್ನನ್ನೇ ಅವ್ರು ಹಂಗೆ ಅಂದಮೇಲೆ ನಿಮ್ಮನ್ನು ಸಹ ಏನೆಲ್ಲ ಬೆಲ್ಜೆಬೂಲ್ ಅನ್ಬೋದು, ಇನ್ನೇನು ಅನ್ಬೋದು ಅಂತ. ಅಲ್ಲಿಂದ ಬೆಲ್ಜೆಬೂಲ್ ಎಂಬುದಾಗಿ ಕರೆದಂಥವ್ರು ನನ್ನನ್ನು ಕರೆದಂಥವ್ರು ನಿಮ್ಮನ್ನು ಸಹ ಹಾಗೆ ಕರೀತಾರೆ. ಇನ್ನು ಕೆಲವು ವಚನಗಳು ಅದನ್ನು ಯೇಸು ಕರ್ತನು ಸಾಕಷ್ಟು ಸಾರಿ ಹೇಳ್ತಾ ಇದ್ದಾರೆ ಈ ವಿಷಯವನ್ನು. ನಾವು ಮತ್ತಾಯನ ಸುವಾರ್ತೆ 12ನೇದಲ್ಲೂ ಸಹ 12:24 ಹೀಗೆ ಓದ್ತೇವೆ. ಅಲ್ಲಿ ನೋಡಿ, ಅಲ್ಲೂ ಸಹ ಬರೆಯಲ್ಪಟ್ಟಿದೆ. ಆದರೆ ಫರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಎಂಬುದಾಗಿ ಹೇಳಿದರು. ಓಕೆ, ಅಂದರೆ ಇವನಿಗೆ ಒಂದು ದೆವ್ವಗಳ ಒಡೆ ಹಿಡ್ಕೊಂಡಿದ್ದಾನೆ. ಆ ಒಡೆಯನ ಸಹಾಯದಿಂದ, ಆ ಬೆಲ್ಜೆಬೂಲನ ಸಹಾಯದಿಂದ ಇವನು ದೆವ್ವಗಳನ್ನು ಬಿಡಿಸ್ತಾನೆ. ಬೆಲ್ಜೆಬೂಲ ಎಂಬುದಾಗಿ ಪಿಶಾಚಿ ಅಂತ ಅರ್ಥ. ಓಕೆ, ಅವನ ಸಹಾಯದಿಂದ ಮಾಡ್ತಾನೆ. ಈ ರೀತಿಯಾಗಿ ನಮ್ಮ ಕರ್ತನಿಗೆ ಹೇಳಿದ್ರೆ ನಮ್ಮ ಕರ್ತನ ಎಷ್ಟು ಮಾಡಿ ಸಹಿಸ್ಕೊಂಡಿರ್ಬೇಕಂತ ಆಲೋಚನೆ ಮಾಡಿ. ಓಕೆ, ಅದೇ ಲೂಕನ ಸುವಾರ್ತೆ 11:15 ಸಹ ನೋಡುತ್ತೇವೆ. ಲೂಕನ ಸುವಾರ್ತೆ 11:15 ಸಹ ಅಲ್ಲಿ ಹೀಗೆ ಓದ್ತೇವೆ, ಅಲ್ಲೂ ಸಹ ಹಂಗೆ ಓದ್ತೇವೆ. ಆದರೆ ಅವರಲ್ಲಿ ಕೆಲವರು ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯ ದೆವ್ವಗಳನ್ನು ಬಿಡಿಸುತ್ತಾನೆ ಅಂದರು. ಅರಿಂದ ಪ್ರೇರಿ ನೋಡೋ ಸಮಯದಲ್ಲಿ ವಾಕ್ಯಗಳಲ್ಲೆಲ್ಲ ಬೆಲ್ಜೆಬೂಲನ ಸಹಾಯದಿಂದ, ಮಾರ್ಕನ ಸುವಾರ್ತೆ 3ನೇದಲ್ಲೂ ಸಹ ಬರೆಯಲ್ಪಟ್ಟಿದೆ 3:22. ಇದಲ್ಲದೆ ಯೆರೂಸಲೇಮಿನಿಂದ ಬಂದಿದ್ದ ಶಾಸ್ತ್ರಿಗಳು ಇವನನ್ನು ಬೆಲ್ಜೆಬೂಲನು ಹಿಡಿದಿದ್ದಾನೆಂತಲೂ ಇವನು ದೆವ್ವಗಳ ಒಡೆಯನ ಸಹಾಯ ದೆವ್ವಗಳನ್ನು ಬಿಡಿಸುತ್ತಾನೆಂತಲೂ ಹೇಳುತ್ತಿದ್ದರು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಂದರೆ ಯೇಸು ಕರ್ತನನ್ನ ಏನು ಹೇಳಿದ್ರು, ಇವನು ದೆವ್ವ ಹಿಡ್ಕೊಂಡಿದ್ದಾನೆ ಅಥವಾ ದೆವ್ವದ ಒಡೆಯನಾದಂಥ ಬೆಲ್ಜೆಬೂಲ್ ನೀನು ಹಿಡ್ಕೊಂಡಿದ್ದಾನೆ, ಆದ್ರಿಂದ ಆ ರೀತಿಯಾಗಿ ಆ ದೆವ್ವಗಳನ್ನು ಬಿಡಿಸ್ತಾ ಇದ್ದಾನೆ ಎಂಬುದಾಗಿ ಹೇಳಿದ್ರು. ಯೇಸು ಕರ್ತನ ಅದನ್ನೇ ಹೇಳ್ತಿರೋದು. ಏನಂತಂದರೆ, ನನ್ನನ್ನು ಏನಂದ್ರೆ ಅವರು ಬೆಲ್ಜೆಬೂಲ್ ಅಂತ ಇದ್ದಾರೆ, ನಾನು ಮನೆಯ ಒಡೆಯ, ಈ ಮನೆ ಯಜಮಾನನೇ ಬೆಲ್ಜೆಬೂಲ್ ಆದಮೇಲೆ ನಿಮ್ಮನ್ನೇನಂತಾರೆ, ನಿಮ್ಮನ್ನು ಅದೇ ರೀತಿಯಲ್ಲಿ ಕರೀಲಿಕ್ಕೆ ಸಾಧ್ಯತೆ ಉಂಟು. ಅಂದ್ರೆ ಅರ್ಥ, ನಾನು ಏನನ್ನು ಅನುಭವಿಸ್ಕೊಂಡು ಹೋಗ್ತಾ ಇದ್ದಾನೆ ಅದನ್ನು ಸಹ ನೀವು ಅನುಭವಿಸ್ಬೇಕಂತ ಅರ್ಥ. ಯಜಮಾನನು ಅಥವಾ ಗುರು ಏನೆಲ್ಲ ಅನುಭವಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅದು ನೀವು ಹಿಂದೆ ಅನುಭವಿಸ್ಕೊಂಡು ಬರಬೇಕೆಂಬುದು ಅರ್ಥದಲ್ಲಿ ಇಲ್ಲಿ ಮಾತಾಡುವಂಥದ್ದು. ನಮ್ಮ ಯಜಮಾನ ಯಾವುದೇ ಹಿಂಸೆ, ಯಾವುದೇ ಅವಮಾನ ಆಗಿಲ್ಲದಿದ್ದರೆ ನಾವು ಅನುಭವಿಸ್ಲಿಕ್ಕೆ ಇರ್ತಿರಲಿಲ್ಲ. ಆದರೆ ನಮ್ಮ ಗುರು ಎಲ್ಲವನ್ನು ಅನುಭವಿಸಿ ಹೋದ್ರಿಂದ ಆತನನ್ನು ಹಿಂಬಾಲಿಸುವಂಥ ನಾವು ಸಹ ಅದರ ಹಿಂದೆ ಹೋಗುವಂಥವರು ನಾವಾಗಿದ್ದೇವೆ. ನಾವು ಲೂಕನ ಸುವಾರ್ತೆ 6:40 ವಚನ ಓದಿಕೊಳ್ಳೋಣ. 6:40 ವಚನ, ಲೂಕ 6:40. ಅಲ್ಲಿ 40ನೇ ವರ್ಷದಲ್ಲಿ, ಗುರುವಿಗಿಂತ ಶಿಷ್ಯನು ದೊಡ್ಡವನಲ್ಲ, ಆದರೆ ತೀರಾ ಕಲಿತವನಾದ ಪ್ರತಿಯೊಬ್ಬನು ತನ್ನ ಗುರುವಿನಂತಾಗಿರುವನು. ಓಕೆ, ಅದರಿಂದ ಮೇಲ್ಪಟ್ಟಿರ್ಲಿಕ್ಕಾಗಲ್ಲ ಅಂತ. ಅಂದರೆ ಯಾವುದೇ ವಿಷಯದಲ್ಲಾದರೂ ಅವನಿಗೆ ಟಾರ್ಗೆಟ್ ಗುರಿ ಏನಂತಂದರೆ ಗುರುವಿನಂತೆ ಆಗುವಂಥದ್ದು. ಓಕೆ, ಗುರುವಿನಂತೆ ಎಲ್ಲ ವಿಷಯದಲ್ಲೂ ಸಹ. ಅದೇ ನಮ್ಮ ಕರ್ತನಾದಂಥ ತಂದೆಯಾದ ದೇವರ ಚಿತ್ತ ಏನಂತ, ನಾವು ಆತನ ಮಗನ ಸಾರುಕೊಳ್ಳೋರಾಗಬೇಕಂತ. ಎಲ್ಲ ಭಾಗದಲ್ಲೂ ನಾವು ಆತನ ಮಗನ ಸಾರುಕೊಳ್ಳೋರಾಗಬೇಕಂತ. ಅದೇ ಟಾರ್ಗೆಟ್ ಅಥವಾ ಅದೇ ಗುರಿ, ಅದೇ ಗೋಲು ತಂದೆಯಾದ ದೇವರಿಗೆ ನಮ್ಮ ಕುರಿತಾಗಿ ಯೇಸು ಕ್ರಿಸ್ತನ ಹಾಗೆ ನಾವೆಲ್ಲರೂ ಬದುಕಬೇಕೆಂಬತಕ್ಕಂಥದ್ದು. ಓಕೆ, ನಂತರ 13ನೇ ಯೋಹಾನ ಸುವಾರ್ತೆ 13:16 ವಚನ ಓದಿಕೊಳ್ಳೋಣ. 13:16.
ಅಲ್ಲಿ ನೋಡಿ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ದಣಿಗಿಂತ ಆಳು ದೊಡ್ಡವನಲ್ಲ, ಕಳಿಸಲ್ಪಟ್ಟವನು ಕಳಿಸಿದಾತನಿಗಿಂತ ದೊಡ್ಡವನಲ್ಲ. ಓಕೆ, ಅಲ್ಲಿ ಗಮನಿಸಿ, ದಣಿಗಿಂತ ಆಳು ದೊಡ್ಡವನಲ್ಲ, ಕಳಿಸಲ್ಪಟ್ಟವನು ಕಳಿಸಿದಾತನಿಗಿಂತ ದೊಡ್ಡವನಲ್ಲ. ಓಕೆ, ಅಂದರೆ ಈ ದೊಡ್ಡವನನ್ನೇ ಬಿಡ್ಲಿಲ್ಲ ಅಂತ ಅರ್ಥ. ಅಲ್ಲಿ ಹೇಳುವಂಥದ್ದು ದೊಡ್ಡವನನ್ನ ಅವರು ಬಿಡ್ಲಿಲ್ಲ, ನಿಮ್ಮನ್ನ, ನೀ ಶಿಷ್ಯರನ್ನ ಅಥವಾ ಆಳುಗಳನ್ನ ಬಿಡೋದಿಲ್ಲ ಎಂಬುದರ ಅರ್ಥದಲ್ಲಿ ಹೇಳುವಂಥದ್ದು. ನಂತರ 15-20 ವಚನಕ್ಕೆ ಬರೋಣ. ಯೋಹಾನ್ ಸುವಾರ್ತೆ 15-20, ಅಲ್ಲೂ ಸಹ ನೋಡಿ, ದಣಿಗಿಂತ ಆಳು ದೊಡ್ಡವನಲ್ಲವೆಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆ ಪಡಿಸುವರು. ಅದು ಅರ್ಥ. ಓಕೆ, ಅಲ್ಲಿ ಹೇಳುವಂಥದ್ದು ದಣಿಗಿಂತ ಆಳು ದೊಡ್ಡವನಲ್ಲ ಎಂಬುದಾಗಿ ಹೇಳೋದ್ರ ಅರ್ಥ ಏನಂತಂದ್ರೆ, ಅವರು ನನ್ನನ್ನು ಹಿಂಸೆ ಪಡಿಸಿದ್ರು ನಿಮ್ಮನ್ನೂ ಸಹ ಹಿಂಸೆ ಪಡಿಸುವರು ಎಂಬುದರ ಅರ್ಥ ಅಲ್ಲಿ ಹೇಳ್ತಾ ಇರುವಂಥದ್ದು. ನನಗೆ ಬಂದ ಹಾಗೆ ನಿಮಗೂ ಸಹ ಹಿಂಸೆಗಳು ಬರುತ್ತದೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇರುವಂಥದ್ದು. ಈ ಕ್ರಿಸ್ತಿಯ ಜೀವನ ಅಂತಕ್ಕಂಥದ್ದು ಹಿಂಸೆಯಿಂದ ಹೊರತುಪಡಿಸಿ ಜೀವಿಸುವಂಥ ಜೀವಿತ ಅಲ್ಲವೇ ಅಲ್ಲ. ಯಾರು ಇದನ್ನು ಸುಖದ ಸುಪ್ಪತ್ತಿಗೆ ತಿಳ್ಕೊಳ್ಬೇಡಿ. ಕ್ರಿಸ್ತಿಯ ಜೀವನ ಕ್ರಿಸ್ತನು ಹೋದಂಥ ಶಿಲುಬೆಯ ಹಾದಿ. ಈ ಸತ್ಯ ಕೆಲವ್ರಿಗೆ ಗೊತ್ತಿಲ್ಲ. ಏನಂತಂದ್ರೆ, ಇಲ್ಲಿ ನಂಬಿಟ್ರೆ, ಯೇಸು ಕ್ರಿಸ್ತ ನಂಬಿದ್ರೆ ಎಲ್ಲವೂ ಸರಿಯಾಗ್ತದೆ, ಯಾವುದು ಸಮಸ್ಯೆಗಳು ಬರಲ್ಲ ಅಂತ ಅನೇಕರು ತಪ್ಪು ತಿಳುವಳಿಕೆ ಅದು. ಆದರೆ ಇಲ್ಲಿ ನೋಡೋ ಸಮಯದಲ್ಲಿ ನಾವು ಕ್ರಿಸ್ತನ ಹಿಂಬಾಲಿಸಿದರೆ ಕ್ರಿಸ್ತನಿಗೆ ಏನೆಲ್ಲ ಬಂತು, ಅಧ್ಯಯನ ಮಾಡಿ ಚಂದವಾಗಿ, ಯೇಸು ಕ್ರಿಸ್ತನಿಗೆ ಏನೆಲ್ಲ ಬಂತು, ಎಲ್ಲವೂ ವಿರೋಧತೆಗಳು ಬಂದಿತ್ತು, ಅವಮಾನ ಬಂತು, ಹೀಯಾಳಿಸಿದರು. ಇವತ್ತು ನಾನು ನೀವುಗಳು ಸಹ ಯೇಸು ಕ್ರಿಸ್ತನ ಹಿಂಬಾಲಿಸುವುದವರಾಗಿದ್ದರೆ ಇದೆಲ್ಲವೂ ನನಗೂ ನಿಮಗೂ ಕಟ್ಟಿಟ್ಟ ಬುತ್ತಿ, ಇದು ಬರುವಂಥದ್ದಾಗಿದೆ. ಅದರಿಂದ ಇಲ್ಲಿ ಯೇಸು ಕರ್ತನು ಹೇಳ್ತಿರುವಂಥದ್ದು, ದಣಿಗಿಂತ ಆಳು ದೊಡ್ಡವನಲ್ಲ ಎಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆ ಪಡಿಸುವರು. ಅವರು ನನ್ನ ಮಾತನ್ನು ಕೈಕೊಂಡು ನಡೆದರೆ ನಿಮ್ಮ ಮಾತನ್ನು ಸಹ ಕೈಕೊಂಡು ನಡೆಯುವರು ಎಂಬುದಾಗಿ ನಾವು ನೋಡುತ್ತೇವೆ. ಅದೇ ರೀತಿ ನೋಡುವ ಸಮಯದಲ್ಲಿ ನನ್ನನ್ನು ಅವರು ಹಿಂಸೆ ಪಡಿಸಿದ್ರು ನಿಮ್ಮನ್ನು ಸಹ ಹಿಂಸೆ ಪಡಿಸ್ತಾರೆ ಎಂಬುದಾಗಿ ಅದರ ಅರ್ಥ. ಓಕೆ, ನಾವು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೀಲಿಕ್ಕೋಸ್ಕರ ಕರೆಯಲ್ಪಟ್ಟಂಥವರಾಗಿದ್ದೇವೆ. ಎಲ್ಲ ಭಾಗದಲ್ಲೂ ನಾವು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥವ್ರಾಗಿ. ಕೆಲವು ಬೇಕು, ಕೆಲವು ಬೇಡ ಅನ್ನೋಂಗಿಲ್ಲ. ಬರೀ ಆಶೀರ್ವಾದ ಮಾತ್ರ ಬೇಕು, ಹಿಂಸೆ ಬೇಡ ಅನ್ನೋಂಗಿಲ್ಲ. ಎಲ್ಲವೂ ಸಹ ಇನ್ಕ್ಲೂಡ್ ಆಗಿದೆ ಇಲ್ಲಿ. ಕ್ರಿಸ್ತನ ಮಾರ್ಗ ಎಂಬುದಾಗಿ ಹೇಳುವಾಗ ಅಲ್ಲಿ ಎಲ್ಲವೂ ಸಹ ಇದೆ. ಕರ್ತನಂತ ಯೇಸು ಕ್ರಿಸ್ತನ ಹೇಗೆಲ್ಲ ಹೋದ್ನೋ ಹಾಗೆಲ್ಲ ನಾವು ಹೋಗ್ಬೇಕಾಗಿ ಬರ್ತದೆ. ನಾವು ಮತ್ತೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 21ನೇ ವರ್ಷದಲ್ಲಿ ಒಂದು ಮಾತನ್ನು ಓದ್ತೇವೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ ಅದರಲ್ಲಿ 21ನೇ ವಚನವನ್ನು ನಾವು ಓದಿಕೊಳ್ಳೋಣ. ಅಲ್ಲಿ ನೋಡಿ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನೂ ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಗಮನಿಸ್ತ್ರ, ಯಾವುದು ಹೆಜ್ಜೆ ಜಾಡಿಲಿ, ಯಾವ ಹೆಜ್ಜೆ ಜಾಡನ್ನು ಕುರಿತಾಗಿ ಮಾತಾಡ್ತಾ ಇದೆ. ನಾವು ನೋಡುವಾಗ 19ನೇ ವರ್ಷದಲ್ಲಿ ಬರೆಯಲ್ಪಟ್ಟಿದೆ, ತಪ್ಪು ಮಾಡಿ ಗುದ್ದು ತಿನ್ನುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದರಿಂದ ಏನು ಕೀರ್ತಿ, ಆದರೆ ಒಳ್ಳೆಯದನ್ನು ಮಾಡಿ ಬಾಧೆ ಪಡುವುದರಲ್ಲಿ ನೀವು ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯವಾಗಿದೆ. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ ಅಂತ ಅರ್ಥ ಏನು? ತಪ್ಪು ಮಾಡದೆ ಒಳ್ಳೆಯದನ್ನು ಮಾಡಿ ಗುದ್ದು ತಿನ್ಲಿಕ್ಕಾಗಿ ಕರೆಯಲ್ಪಟ್ಟಿರಿ ಅಂತ. ಅದೇ ಮಾತಾಡ್ತಿರೋದಲ್ಲಿ ತಪ್ಪು ಮಾಡದೆ ಅಥವಾ ಒಳ್ಳೆಯದನ್ನು ಮಾಡಿ ಗುದ್ದು ತಿನ್ಲಿಕ್ಕಾಗಿ ಕರೆಯಲ್ಪಟ್ಟಿದ್ರಿ. ನಮ್ಮ ಕರ್ತನಂತ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಯಾರು ತಪ್ಪು ಮಾಡಿದ್ರು, ಯಾರಿಗೇನು ಕೇಡು ಮಾಡಿದ್ರು? ಯಾವ ಕೇಡನ್ನು ಮಾಡಲಿಲ್ಲ, ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾ ಬಂದರು. ನಾವು ಮುಂದಿನ ವಚನಗಳು ಓದೋ ಸಮಯದಲ್ಲಿ ಬರೆಯಲ್ಪಟ್ಟಿದೆ, ಆತನ ಯಾವ ಪಾಪವನ್ನು ಮಾಡಲಿಲ್ಲ, ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಜೀವಿತದಲ್ಲಿ ಒಂದು ತಪ್ಪನ್ನಾದರೂ ಆತನು ಮಾಡಲಿಲ್ಲ. ಆತನ ಬಾಯಲ್ಲಿ ಯಾವ ವಂಚನೆಯೂ ಸಿಕ್ಕಲಿಲ್ಲ. ಬೈಯುವರನ್ನು ಆತನು ಪ್ರತಿಯಾಗಿ ಬೈಯಲಿಲ್ಲ. ಆತನು ಬಾಧೆ ಅನುಭವಿಸಿದಾಗ ಯಾರನ್ನು ಬೆದರಿಸದೆ ಎಷ್ಟು ಚಂದವಾಗಿದೆ ಬರೆಯಲ್ಪಟ್ಟಿದೆ ನೋಡಿ. ಈ ರೀತಿಯಾಗಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಯಾವ ತಪ್ಪನ್ನು ಮಾಡದಂಥ ಕರ್ತನು ಏನು ಮಾಡಿದನು? ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನಿಗೆ ಬಾಸುಂಡಿಗಳು ಬಂತು ಎಂಬುದಾಗಿ ನೋಡುತ್ತೇವೆ. ಹಾಗಿದ್ರೆ ನಮ್ಮ ಕರ್ತನು ಯಾವ ತಪ್ಪನ್ನು ಮಾಡದೆ ನಾನಾ ಹಿಂಸೆಗಳನ್ನು ಅನುಭವಿಸುವನಾಗಿ
ದಾಟಿ ಹೋದನು ಎಂಬುದಾಗಿ ನೋಡುತ್ತೇವೆ. ಇದು ಕ್ರಿಸ್ತಿಯ ಜೀವನ. ನಮ್ಮ ಹೆಜ್ಜೆ ಜಾಡಿದ್ರೆ ಅದೇ ಅರ್ಥ. ಅಲ್ಲಿ ತನ್ನ ಹೆಜ್ಜೆ ಜಾಡಿನಲ್ಲಿ ನೀವು ತನ್ನ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ, ಗಮನಿಸಿ, ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆ ಜಾಡಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು ಎಂಬುದಾಗಿ ನೋಡ್ತೇವೆ. ಏನು ಮಾದರಿ ಇದು? ಬಾಧೆ ಅನುಭವಿಸುವಂಥ ಮಾದರಿ. ಒಳ್ಳೆಯದನ್ನು ಮಾಡಿ ಬಾಧೆಯನ್ನು ಅನುಭವಿಸುವಂಥ ಒಂದು ಮಾದರಿಯನ್ನು ತೋರಿಸಿ ಹೋಗಿದ್ದಾನೆ. ಅದರಿಂದ ಪ್ರಿಯರೇ, ನನ್ನನ್ನು ಅವ್ರು ಹಿಂಸೆ ಪಡಿಸಿದ್ರು, ನಿಮ್ಮನ್ನು ಹಿಂಸೆ ಪಡಿಸ್ತಾರೆ. ದಣಿಯನ್ನು ಹಿಂಸೆ ಪಡಿಸ್ತಂಥವ್ರು ಹಾಳನ್ನು ಸಹ ಹಿಂಸೆ ಪಡಿಸುತ್ತಾರೆ ಎಂಬುದಾಗಿ ಕರ್ತನಲ್ಲಿ ಹೇಳಿದಂಥದ್ದು. ನನ್ನನ್ನು ಬೆಲ್ಜಬೂಲ ಅಂತ ಕರೀತಾರೆ, ನಿಮ್ಮನ್ನು ಇನ್ನೇನಂತಾರೆ, ನಿಮ್ಮನ್ನು ಸಹ ಹಂಗೆ ಕರೀಬೋದು. ಕೆಲ ಸಮಯದಲ್ಲಿ ಲೋಕ ಹಾಗೆ ಟ್ರೀಟ್ ಮಾಡುವಂಥದ್ದು ದೇವರ ಮಕ್ಕಳನ್ನ. ಈಗ ನಾವು ಕರ್ತನಿಗಾಗಿ ಕೆಲಸ ಮಾಡ್ತಾ ಇದ್ದೇವೆ, ಕರ್ತನಿಗಾಗಿ ನಿಂತಿದ್ದೇವೆ ಅಂದರೆ ಕೆಲವರು ಬಿಟ್ಟು ಇನ್ನು ಉಳಿದಂಥ ಲೋಕವೆಲ್ಲ ಕೆಡುಕನ ವಶದಲ್ಲಿ ಕೆಡುಕನಿಗಾಗಿ ನಿಂತಿದೆ. ಅರ್ಥ ಆಯ್ತಾ? ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ. ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ ಅಂದ್ರೆ ಅರ್ಥ ಸೈತಾನನ ವಶದಲ್ಲಿ ಬಿದ್ದಿದೆ. ಈಗ ನಮ್ಮನ್ನ ಕರ್ತನು, ನಾವು ಹಂಗೆ ಇದ್ದಂಥವ್ರು, ಒಂದು ದಿವಸ ಕರ್ತನು ನಮ್ಮನ್ನು ಆರಿಸಿಕೊಂಡನು, ಈಗ ತನ್ನನ್ನು ಹಿಂಬಾಲಿಸುವವರನ್ನಾಗಿ ಮಾಡಿದ್ದಾನೆ. ಹೀಗೆ ಆತನಿಗಾಗಿ ನಾವು ಬದುಕುವಂಥವರಾಗಿದ್ದೇವೆ, ಆತನಿಗಾಗಿ ಕಾರ್ಯ ಮಾಡುವಂಥವರಾಗಿದ್ದೇವೆ, ಸತ್ಯ. ಆದರೆ ಇನ್ನು ಉಳಿದಂಥವರು ಸೈತಾನನಿಗಾಗಿ ಬದುಕುವಂಥವರು, ಸೈತಾನನ ಸಾಧನಗಳಾಗಿರುವಂಥವರಾಗಿದ್ದಾರೆ. ಸೈತಾನನು ಅನೇಕರನ್ನ ಬಳಸಿಕೊಂಡು ಉದ್ದಕ್ಕೂ ಸಹ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಕಾರ್ಯ ಮಾಡಿಸ್ತಲೇ ಬರ್ತಾ ಇದ್ದಾನೆ. ಅರಿಂದ ಪ್ರಿಯರೇ, ಈ ದೇವರ ಮಕ್ಕಳು, ಈ ಲೋಕದಲ್ಲಿ ಕುರಿಗಳು, ದೇವರು ನಂಬದೇ ಇರ್ತಕ್ಕಂಥವರು, ಈ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಕಾರ್ಯ ಮಾಡುವಂಥವ್ರು. ಅದರ ಅರ್ಥ ಅವ್ರಿಗೆ ಈ ನಂಬಿಕೆ ಇಷ್ಟ ಇಲ್ಲ, ನಮ್ಮ ಈ ಜೀವನ ಶೈಲಿ ಇಷ್ಟ ಇಲ್ಲ, ಹೀಗೆ ನಾವು ಪವಿತ್ರವಾಗಿ ಬದುಕುವುದು ಇಷ್ಟ ಇಲ್ಲ, ಪ್ರತ್ಯೇಕವಾಗಿ ಬದುಕುವುದು ಇಷ್ಟ ಇಲ್ಲ. ಅದರಿಂದ ಲೋಕ ಏನು ಮಾಡ್ತದೆ? ಹಿಂಸೆಯನ್ನ ಕೊಡುವಂಥದ್ದಾಗಿದೆ. ನಮ್ಮ ಕರ್ತನ ಅದೇ ರೀತಿ ಬದುಕಿದನು. ಏನಂತ ಬರೆಯಲ್ಪಟ್ಟಿದೆ ದೇವರ ವಾಕ್ಯದಲ್ಲಿ? ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಈತನು ಪ್ರತ್ಯೇಕವಾಗಿರುವವನು. ಹಾಗೆ ಬರೆಯಲ್ಪಟ್ಟಿದ್ದಲ್ಲ, ನಾವು ಓದುವಾಗ ಇಬ್ರಿಯ ಗ್ರಂಥದಲ್ಲಿ ಬರೆಯಲ್ಪಟ್ಟು ಇಂಥವನೇ ನಮಗೆ ಬೇಕಾದ ಮಹಾಯಾಜಕನೆಂಬುದಾಗಿ ಹೇಳಿ ಆತನ ಗುಣಲಕ್ಷಣಗಳ ಕುರಿತಾಗಿ ಬರೆಯಲ್ಪಟ್ಟಿರೋದನ್ನು ನೋಡುತ್ತೇವೆ. ಅಲ್ಲಿ 5ನೇ ಹೇಳ್ತೇನೆ. ಓಕೆ, 7ನೇದು 26ನೇ ವಚನ. ಇಂಥವರೇ ನಮಗೆ ಬೇಕಾದ ಮಹಾಯಾಜಕನು, ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನು ಆಗಿರುವನು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು ಎಂಬುದಾಗಿ ನೋಡುವಂತರಾಗಿದೆ. ಇದು ಲೋಕ ಇಷ್ಟಪಡಲ್ಲ. ಲೋಕ ಯಾಕೆ ಇಷ್ಟಪಡಲ್ಲ? ಲೋಕದ ಕಾರ್ಯಗಳು ಕೆಟ್ಟವುಗಳಾಗಿ ಎಂಬುದಾಗಿ ಹೇಳೋದ್ರಿಂದ ಈ ಕರ್ತನನ್ನು ಇಷ್ಟಪಡುವಂಥದ್ದಲ್ಲ. ಇಂದ ನಾವು ಕೆಲವು ಸಮಯದಲ್ಲಿ ಕೆಲವು ಗ್ರಾಮಗಳಿಗೆ ಹೋಗಿ ಸುವಾರ್ತೆ ಸಾರಲಿಕ್ಕೆ ಹೋದರೆ, ಕೆಲವು ಸಮಯದಲ್ಲಿ ಒಂದು ಸಾರಿ ಒಂದು ಟೀಮು ಒಂದು ಹಾಡಿದೆ ಸಂಗೀತದಲ್ಲಿ, ಕೇಳಿರಿ ಪಾಪಿಗಳೇ ಎಂಬುದಾಗಿ. ಅದು ಸುವಾರ್ತೆ ಹಾಡು, ಕೇಳಿರಿ ಪಾಪಿಗಳೇ ಎಂಬುದಾಗಿ ಆ ಒಂದು ಹಾಡನ್ನು ಹಾಡುವ ಸಮಯದಲ್ಲಿ ಯಾರಿಗೂ ಪಾಪಿಗಳಂತ ಒಪ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಏನು ಮಾಡಿದ್ರು? ಎಲ್ಲರೂ ನಮ್ಮನ್ನ ಪಾಪಿಗಳಂತ ಇದರಿಂದ ದೊಣ್ಣೆ ಎತ್ಕೊಂಡು ನೋಡುವಂದ್ರು. ಅದರಿಂದ ಕೆಲವು ಸಮಯದಲ್ಲಿ ಈ ಲೋಕ ತಾನು ಪಾಪಿ ಆಗಿದ್ದರೂ ಪಾಪಿ ಎಂಬುದಾಗಿ ಒಪ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅದರಿಂದ ಲೋಕ ಈ ನೀತಿಯನ್ನ, ಈ ಸತ್ಯವನ್ನ ವಿರೋಧಿಸುವಂಥದ್ದಾಗಿದೆ. ಯಾಕೆಂದರೆ ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂಬುದಾಗಿ ನೋಡುತ್ತೇವೆ.
ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಅದು ತಿರಸ್ಕಾರ ಮಾಡಿತು. ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನನ್ನು ಸಹ ಹೀಯಾಳಿಸಿದರು, ಹಿಂಸಿಸಿದರು. ಅದೇ ಪ್ರಕಾರ ಆತನ ಹಿಂಬಾಲಿಸುವಂಥ ನಮ್ಮನ್ನು ಸಹ ಈ ಲೋಕ ಅದೇ ಟ್ರೀಟ್ ಮಾಡ್ತದೆ ಎಂಬುದನ್ನು ನಾವು ಮರೆಯಬಾರದು. ಅದನ್ನೆಲ್ಲಿ ಕರ್ತನೆ ಹೇಳ್ತಿರೋದು, ಮನೆ ಯಜಮಾನನೇಂತ ಕರೆದು ಬೆಲ್ಜಬೂಲ ಅಂತ ಕರೆದ ಮೇಲೆ ಅವನ ಮಕ್ಕಳೇನಂತಾರೆ, ಅವನ ಶಿಷ್ಯರುಗಳನ್ನೇನಂತಾರೆ, ಇದೇ ರೀತಿ ಕರೀತಾರೆ. ಅವನ್ನೇ ದೊಡ್ಡವನ್ನೇ ಹೆಂಗೆ ಬಂದಮೇಲೆ ಇನ್ನು ನಾವೆಲ್ಲ ಭಾಳ ಸುಲಭ. ಅರಿದ ಪ್ರಿಯರೇ, ನೀವು ಹೆದರಬೇಡ್ರಿ ಎಂಬುದಾಗಿ ಹೇಳುವುದನ್ನು ನೋಡುವಂಥರಾಗಿದ್ದೇವೆ. ಓಕೆ, ಹೆದರಬೇಡ್ರಿ. ಓಕೆ, ನಾವು ಅಲ್ಲಿಗೆ ಬರೋಣ. 10ನೇ ಬರೋಣ. ಈ ಹೆದರಬೇಡ್ರಿ ಎಂಬತಕ್ಕಂಥ ಈ ಪದ 4 ಸಾರಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ವಾಕ್ಯ ಭಾಗ ನಾನು ಓದಿದಂಥ ವಾಕ್ಯ ಭಾಗದಲ್ಲಿ 4 ಸಾರಿ 26ನೇ ವಚನ ಹೆದರಬೇಡ್ರಿ ಎಂಬುದಾಗಿ ಹೇಳೋದನ್ನು ನೋಡ್ತೇವೆ. 28ನೇ ವಚನದಲ್ಲಿ ಅಲ್ಲಿ ಸಹ ನೋಡ್ತೇವೆ, ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಾದವರಿಗೆ ಹೆದರಬೇಡ್ರಿ. ನಂತರ ಯಾರಿಗೆ ಹೆದರಬೇಕು, ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲ ಆತನಿಗೆ ಹೆದರಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. 31ನೇ ವಚನ ಹೆದರಬೇಡಿರಿ. 31ನೇ ವಚನದಲ್ಲೂ ಸಹ ಹೆದರಬೇಡ್ರಿ. ಆದ್ದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಇಲ್ಲಿ 3 ಸಾರಿ ಹೆದರಬೇಡ್ರಿ, 1 ಸಾರಿ ಹೆದರಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಓಕೆ, 3 ಸಾರಿ ಹೆದರಬೇಡ್ರಿ. ಯಾವುದಕ್ಕೆ? ಜನರಿಗೆ ಅಲ್ವೇ, ಹಿಂಸೆ ಕೊಡುವಂಥವ್ರಿಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಹೆದರಬೇಕಾದ ಯಾರಿಗೆ? ದೇವರಿಗೆ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುವಂಥರಾಗಿದ್ದೇವೆ. ದೇವರಿಗೆ ಹೆದರಿಕೊಳ್ಳುವಾಗ ಅದು ಉದ್ಧಾರ ಆಗ್ತೇವಂತೆ. ಮನುಷ್ಯನ ಭಯ ಹುರುಲು, ಯೆಹೋವನ ಭಯ ಉದ್ಧಾರ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ಬರೆಯಲ್ಪಟ್ಟಿದೆ. ಮನುಷ್ಯರಿಗೆ ಭಯಪಟ್ಟರೆ ಅದು ಉರುಲಂತ, ನಮಗೆ ಒಂದು ಬಲ ಇದ್ದಂಗೆ. ಆದರೆ ಯೆಹೋವನ ಭಯ ಉದ್ಧಾರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅರಿದ ಪ್ರಿಯರೇ, ಮನುಷ್ಯರಿಗೆ ಭಯಪಡುವಂಥದ್ದು ನೀನು ಎಷ್ಟರವನು ಎಂಬುದಾಗಿ ದೇವರು ಕೇಳ್ತಾನೆ. ಈ ಹುಲ್ಲಿಗೆ ಗತ್ತಿಗೆ ಬರ್ತಕ್ಕಂಥ ಮನುಷ್ಯನಿಗೆ ನೀನು ಭಯಪಡುವುದು ನೀನು ಎಷ್ಟರವನು ಎಂಬುದಾಗಿ ದೇವರು ಕೇಳುವುದನ್ನು ನಾವು ನೋಡುವಂಥ, ನಾನೇ ನಿನ್ನನ್ನು ಸಂತೈಸುವನಾಗಿರಲಿ, ಈ ಮನುಷ್ಯನಿಗೆ ಯಾಕೆ ನೀನು ಭಯಪಡ್ತಿ ಎಂಬುದಾಗಿ ದೇವರು ಕೇಳುವುದನ್ನು ನೋಡುತ್ತೇವೆ. ಮನುಷ್ಯನಿಗೆ ಉಸಿರು ಹೋಗಲು ಮಣ್ಣು ಸೇರ್ತಾನೆ ಪ್ರಿಯರೇ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ದೇವ್ರ ಕೈಲಿರುವಂಥದ್ದು, ಆಲ್ ಕಂಟ್ರೋಲ್ ದೇವ್ರ ಕೈಯಲ್ಲಿದೆ. ಅದರಿಂದ ಇಲ್ಲಿ ನೋಡೋ ಸಮಯದಲ್ಲಿ ದೇವರು ನಮ್ಮನ್ನು ಕಾಪಾಡುವನಾಗಿದ್ದಾನೆ. ಅದರಿಂದ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಅದರಿಂದ ಮತ್ತೆ ಯಾವುದೂ ಮರೆಯಾಗಿರಲ್ಲ, ಒಂದು ದಿವಸ ಎಲ್ಲ ಹೊರ ಬರ್ತದೆ. ಅದರಿಂದ ಹೊರಪಡದ ರಹಸ್ಯವಿಲ್ಲ, ವ್ಯಕ್ತವಾದ ಸಂಗತಿಗಳು ಯಾವುದೂ ಇಲ್ಲ. ನೀವು ಏನು ಮಾಡಬೇಕಾದ್ರೆ ಮಾಡ್ತಾ ಹೋಗಿ ಅಷ್ಟೇ. ಏನಂತೆ, ನೀವು ನಾನು ಕತ್ತಲಲ್ಲಿ ನಿಮಗೆ ಹೇಳಿದ್ದನ್ನು ನೀವು ಬೆಳಕಿನಲ್ಲಿ ಹೇಳಿರಿ, ಮತ್ತು ಕಿವಿಯಲ್ಲಿ ಕೇಳಿದ್ದನ್ನು ಮಾಳಿಗೆಗಳ ಮೇಲೆ ನಿಂತು ಸಾರಿರಿ. ಅಂದರೆ ನಾನು ನಿಮಗೆ ಸೀಕ್ರೆಟಾಗಿ ಏನೆಲ್ಲ ಹೇಳಿದ್ದಾನೋ ಬಹಿರಂಗವಾಗಿ ಸಾರ್ರಿ. ನಾನು ಕಿವಿಯಲ್ಲಿ ನಿಮಗೆ ಹೇಳಿದರೆ ಅದನ್ನು ತೆಗೆದುಕೊಂಡು ಹೋಗಿ ಪಬ್ಲಿಕ್ಕಲ್ಲಿ ಸಾರ್ರಿ ಎಂಬುದಾಗಿ ಹೇಳ್ತಾರೆ. ಪಬ್ಲಿಕ್ ಆಗಿ ಎಲ್ಲರೂ ಕೇಳಿಸೋ ರೀತಿಯಲ್ಲಿ ಸಾರ್ರಿ ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದ್ದೇವೆ. ಅಂದರೆ ಸಾರ್ಲಿಕ್ಕೆ ನೀವು ಭಯಪಡುವಂಥದ್ದು ಬೇಡ ಎಂಬುದಾಗಿ ಹೇಳುವಂಥದ್ದು. ಓಕೆ, ನಾವು ಅಪೊಸ್ತಲ ಕೃತ್ಯ ಓದೋ ಸಮಯದಲ್ಲಿ ಅವ್ರು ಇನ್ನೆಂದು ಯೇಸುವಿನ ಹೆಸರೆತ್ತಿ ಮಾತಾಡಬಾರ್ದು ಎಂಬುದಾಗಿ ಹೇಳಿದ್ರಲ್ವಾ. ಆದರೆ ಅವ್ರೇನು ಹೇಳಿದ್ರು? ದೇವ್ರ ಮಾತು ಕೇಳೋದಕ್ಕಿಂತ ನಿಮ್ಮ ಮಾತು ಕೇಳೋದು ನ್ಯಾಯವೋ, ನೀವು ವಿಚಾರಣೆ ಮಾಡ್ರಿ ಎಂಬುದಾಗಿ ಹೇಳಿದ್ರು ಅಲ್ವಾ. ನಾವು ಕಂಡು ಕೇಳಿದ್ದನ್ನು ಹೇಳದಿರಲ್ಲ, ನೀವು ಕೇಳದಷ್ಟೇ ಬಿಟ್ಟರಷ್ಟು ನಾವು ಹೇಳ್ತೇವೆ ಅಂತ. ಇದು ಕಾಂಪ್ರಮೈಸ್ ಆಗುವಂಥದ್ದಲ್ಲ ಸುವಾರ್ತೆ ವಿಷಯದಲ್ಲಿ. ಆಯ್ತು ಹೋಗ್ತೀವಿ, ನಾವು ಇನ್ನು ಸಾರಲ್ಲ, ತಪ್ಪಾಯ್ತು ಎಂಬುದಾಗಿ ಹೇಳಿ ಬರೋದಲ್ಲ. ಅರ್ಥ ಆಯ್ತಾ? ನಮಗೆ ದೇವರು ಹೇಳಿದ್ದಾನೆ, ನಿಮ್ಗೆ ಇಷ್ಟ ಇದ್ರೆ ಕೇಳಿಸ್ಕೊಟ್ರೆ ನಾವು ಸಾರ್ತೇವೆ ಅಷ್ಟೇ. ಕಾಂಪ್ರಮೈಸ್ ಆಗುವಂಥದ್ದಲ್ಲ ಇಲ್ಲಿ. ನೀವು ಕತ್ತಲೆಯಲ್ಲಿ ಕೇಳಿದ್ದೀರಾ ಅದನ್ನು ಬೆಳಕಿನಲ್ಲಿ ಸಾರ್ರಿ. ಕಿವಿಯಲ್ಲಿ ಕೇಳಿಸ್ಕೊಂಡಿರೋದನ್ನು ಮಾಳಿಗೆ ಮೇಲೆ ನಿಂತ್ಕೊಂಡು ಸಾರ್ರಿ. ದೇವ್ರು ಕೊಟ್ಟಂಥ ಅಧಿಕಾರ ಅಲ್ವೇ. ನಂತರ ಅಷ್ಟು ಹೇಳ್ತಾನೆ, ಒಂದು, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಾರದವ್ರಿಗೆ ಹೆದರಬೇಡ್ರಿ. ಒಂದು ವೇಳೆ ಎಲ್ಲಿ ತನಕ ದೇವರ ಅಪ್ಪನೇ ಸಿಕ್ಕಿದ್ರಷ್ಟೇ, ಅವರು ಎಲ್ಲಿ ತನಕ ಏನು ಮಾಡ್ಬೋದು, ದೇವರ ಅಪ್ಪನೇ ಕೊಟ್ಟಿದ್ರೆ ಮಾತ್ರ ಅದು ದೇಹ ಕೊಲ್ಲಿಕ್ಕೆ. ಒಂದು ವೇಳೆ ದೇವರ ಅಪ್ಪನೇ ಕೊಟ್ಟಿದ್ರೆ ಮಾತ್ರ ಹಂಗೆ ಮಾಡ್ಬೋದು ಅಷ್ಟೇ. ಅದಕ್ಕಿಂತ ಹೆಚ್ಚು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ 2 ಅಧಿಕಾರ ಯಾರಿಗಿದೆ? ದೇವರಿಗಿದೆ. ಅದರಿಂದ ದೇಹ ಆತ್ಮ ಎರಡನ್ನೂ ಕೊಂದು ನರಕದಲ್ಲಿ ನಾಶ ಮಾಡಬಲ್ಲ ಆತನಿಗೆ ಹೆದರಿರಿ ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನೋಡುತ್ತೇವೆ. ಓ ಪ್ರಿಯರೇ, ನಮಗೆ ದೇಹ ಮಾತ್ರವಲ್ಲ, ಆತ್ಮ ಹೊಂದಿದೆ. ದೇಹ ಯಾವತ್ತಿದ್ರೂ ಸಾಯ್ತದೆ, ಅದು ಬೇರೆ ವಿಷಯ ಬಿಟ್ಟಾಕಿ. ಯಾವತ್ತಿದ್ರೂ ಸತ್ತು ಹೋಗ್ತದೆ, ಹೆಂಗಾರು ಸಾಯ್ಬೋದು. ನಾವು ವಯಸ್ಸಾಗಿ ಸಾಯುವಂತರಿದ್ದಾರೆ, ಮುಪ್ಪಿನ ನಿಮಿತ್ತವಾಗಿ ಸಾಯೋದುಂಟು, ಅದು ಬಂದೇ ಬರ್ತದೆ. ಇನ್ನೇನು ಇಲ್ಲೇ ಶಾಶ್ವತ ಉಳ್ಕೊಳ್ಳಲ್ಲ ಯಾರೂ ಸಹ. ಎರಡನೇದಾಗಿ ಒಂದು ವೇಳೆ ಆಕ್ಸಿಡೆಂಟಲ್ಲಿ ಸತ್ತು ಹೋಗ್ಬೋದು.
ಒಂದು ವೇಳೆ ರೋಗ ಬಂದು ಸತ್ತು ಹೋಗ್ಬೋದು, ಒಂದು ವೇಳೆ ಬೇರೆ ರೀತಿ ಏನಾಗಿ ಸಾಯ್ಬೋದು. ಸಾಯೋದಂತೂ ಖಂಡಿತ ತಾನೇ. ಒಂದು ವೇಳೆ ಕರ್ತನಿಗಾಗಿ ಸತ್ರೆ ಇನ್ನೂ ದೊಡ್ಡ ಭಾಗ್ಯ ಅಲ್ವೇ. ಸಾಯೋದಂತೂ ಖಂಡಿತ ಆಗಿದ್ರು. ಆದರೆ ಒಂದು ವೇಳೆ ಕರ್ತನ ಹೆಸರಿನಲ್ಲಿ, ಕರ್ತನ ಸೇವೆ ನಿಮಿತ್ತವಾಗಿ, ಈ ನಂಬಿಕೆ ನಿಮಿತ್ತವಾಗಿ, ನೀತಿಯ ನಿಮಿತ್ತವಾಗಿ ಒಂದು ವೇಳೆ ಅನೇಕ ಭಕ್ತರು ಸತ್ತರಲ್ಲ, ಹಂಗೆ ಒಂದು ಸಾಯುವಂಥ ಒಂದು ಅವಕಾಶ ಸಿಕ್ಕಿದರೆ ದೊಡ್ಡ ಭಾಗ್ಯ ಅಲ್ವ ಅದು. ಅವ್ರಿಗಿರ್ತಕ್ಕಂಥ ಒಂದು ಸ್ಥಾನ ಸ್ವರ್ಗದಲ್ಲಿ ಹೇಗಿರ್ತ ಹೇಳಲಿಕ್ಕಾಗೋದಿಲ್ಲ. ಕರ್ತನಿಗಾಗಿ ಸಾಯುವಂಥವ್ರಿಗಿರುವಂಥ ಸ್ಥಾನಮಾನ ಹೇಗಿರ್ತ ಹೇಳಲಿಕ್ಕಾಗಲ್ಲ. ಅದರಿಂದ ಪ್ರಿಯರೇ, ಅಷ್ಟು ಮಾತ್ರ ಸಾಧ್ಯತೆ ಉಂಟು. ಒಂದು ವೇಳೆ ಆ ಭಾಗ್ಯ ಕೆಲವರಿಗೆ ಸಿಗ್ತದಷ್ಟೇ. ಎಲ್ಲರೂ ಆ ರೀತಿ ರಕ್ತ ಸಾಕ್ಷಿಗಳಾಗ್ಲಿಕ್ಕೆ ಆಗೋಲ್ಲ. ಕೆಲವರಿಗೆ ದೇವರು ಆ ಭಾಗ್ಯವನ್ನು ಕೊಡುವಾಗ ಅದನ್ನು ಸ್ವೀಕರಿಸಿಕೊಳ್ಳೋದು ಬಹಳ ದೊಡ್ಡ ಭಾಗ್ಯವೇ ಪ್ರಿಯರೇ. ಓಕೆ, ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಾರದು ಹೆದರಬೇಡ್ರಿ. ದೇಹ ಆತ್ಮ ಎರಡನ್ನೂ ಕೂಡ ನಾಶ ಮಾಡಬಲ್ಲಾತ, ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ. ನರಕ ಎಂಬುದಾಗಲೂ ಗೆಹನ್ನ ಅಂತಕ್ಕಂಥ ಪದ ಪ್ರಯೋಗ ಇದೆ. ಗೆಹನ್ನ ಮೀನ್ಸ್ ಬೆಂಕಿಗಂಧಕವಿರುವ ಕೆರೆ. ಓಕೆ, ಆ ಬೆಂಕಿಗಂಧಕವಿರುವ ಕೆರೆಯಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರದು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರಿಯರೇ, ಇಲ್ಲಿ ನೋಡುವ ಸಮಯದಲ್ಲಿ ಕರ್ತನಾಂತ ಯೇಸು ಕ್ರಿಸ್ತ ನಂಬಿರುವಂಥವರೇ, ನಿಮ್ಮ ದೇಹಕ್ಕೊಂದು ವೇಳೆ ಹೇಗಿದ್ರೂ ಸಾವು ಬರ್ತದೆ ಆಯ್ತಲ್ವೇ. ಆದರೆ ಆತ್ಮಕ್ಕೆ ಸಾವಿಲ್ಲ. ಆತ್ಮ ಕರ್ತನೊಂದಿಗೆ ಯಾವಾಗಲೂ ಇರುವಂಥದ್ದಾಗಿದೆ. ಈ ದೇಹಕ್ಕೆ ಸಾವು ಬಂತಂದರೆ ದೇಹ ಶಾಶ್ವತವಾಗಿ ಅದು ಒಟ್ಟೋಯ್ತು ಎಂಬುದಾಗಿ ತಿಳ್ಕೊಳ್ಬೇಡ್ರಿ. ಅದು ಮಣ್ಣಲ್ಲಿರ್ತದೆ, ಮತ್ತೆ ರಿಜರಕ್ಷನ್ ಆಗಿ ಎದ್ದು ಬರ್ತದೆ, ಅದು ಮಹಿಮಾ ಶರೀರವಾಗಿ ಎದ್ದು ಬರ್ತದೆ ಎಂಬುದಾಗಿ ಸಹ ನೋಡುತ್ತೇವೆ. ಯೇಸು ಕ್ರಿಸ್ತನ ಬಂದಾಗ ಎಲ್ಲವೂ ಸರಿ ಹೋಗ್ತದೆ. ಅದರಿಂದ ನೀವು ಇದಕ್ಕಾಗಿ ಹೆದರಬೇಡ್ರಿ ಎಂಬುದಾಗಿ ಹೇಳೋದನ್ನು ನೋಡುವಂಥರಾಗಿದ್ದೇವೆ. ನಂತರ ಈ ಗುಬ್ಬಿಗಳ ಕುರಿತಾಗಿ ಇಲ್ಲಿ ಮಾತಾಡ್ತಾನೆ. ಗುಬ್ಬಿಗಳು, ದುಡ್ಡಿಗೆ 2 ಗುಬ್ಬಿಗಳು, 1 ರೂಪಾಯಿಗೆ 2 ಗುಬ್ಬಿಗಳು ಅಂತ. ಅಂದ್ರೆ ಅರ್ಥ ಏನು ಅಂದರೆ, 1 ರೂಪಾಯಿಗೆ 2 ಗುಬ್ಬಿಗಳು ಅಂತ ಎಂಬುದಾಗಿ ಹೇಳುವಾಗ ಇದು ಬಹಳ ಚೀಪ್ ಅಂತ. ಅಂದರೆ ಈ 2 ಗುಬ್ಬಿ ಸಿಗ್ತದ 1 ರೂಪಾಯಿಗೆ ಎಂಬುದಾಗಿ ಹೇಳುವಾಗ ಬಹಳ ಚೀಪಾದಂಥ ಒಂದು ಪಕ್ಷಿ ಅಂತ. ಓಕೆ, 1 ದುಡ್ಡಿಗೆ 2 ಗುಬ್ಬಿಗಳು. ಆದರೆ ಆ ಗುಬ್ಬಿಗಳಲ್ಲಿ ಅಲ್ಲಿ ನೋಡ್ತೇವೆ 28ನೇ ವರ್ಷದಲ್ಲಿ ಹೆದರಬೇಡ್ರಿ. 29, ದುಡ್ಡಿಗೆ 2 ಗುಬ್ಬಿಗಳು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆ ಚಿತ್ತವಿಲ್ಲದೆ ಒಂದಾದ ನೆಲಕ್ಕೆ ಬೀಳದು ಎಂಬುದಾಗಿ ನೋಡುವಂತನಾಗಿದೆ. ಒಂದಾದ ನೆಲಕ್ಕೆ ಅದು ಬೀಳದು. ನಿಮ್ಮ ತಂದೆ ಚಿತ್ತವಿಲ್ಲದಿದ್ರೆ ಒಂದು ನಾಶ ಆಗಲ್ಲ ಗುಬ್ಬಿ ಅಂತ ಅರ್ಥ. ಅಂದ್ರೆ ಅರ್ಥ, ಈ ಗುಬ್ಬಿಗೆ ಬೆಲೆನೇ ಇಲ್ಲ. ಆ ಬೆಲೆ ಇಲ್ಲದಕ್ಕೂ ದೇವರು ಬೆಲೆ ಕೊಡ್ತಾ ಇದ್ದಾನೆ ಅನ್ನೋ ಅರ್ಥದಲ್ಲಿ ಹೇಳ್ತದ್ದು. ನಂತರ ಜೊತೆಯಲ್ಲಿ ಹೇಳುವಂಥದ್ದು, ನಿಮ್ಮ ತಲೆ ಕೂದಲು ಎಣಿಕೆ ಆಗಿದೆ ಎಂಬುದಾಗಿ ಹೇಳುವಾಗ ಲೂಕನ್ ಸುವಾರ್ತೆ 21ನೇ 18ನೇ ವರ್ಷದಲ್ಲಿ ಒಂದು ಮಾತಿದೆ ನೋಡಿ. ಲೂಕನ್ ಸುವಾರ್ತೆ 21ನೇ 18ನೇ ವರ್ಷದಲ್ಲಿ, ಆದರೂ ನಿಮ್ಮದೊಂದು ತಲೆ ಕೂದಲಾದರೂ ನಾಶವಾಗುವುದಿಲ್ಲ. ಗಮನಿಸಿ ಅಲ್ಲಿ. ಈ 17ನೇ ವರ್ಷದಿಂದ ಓದುವುದನ್ನ, ಇದಲ್ಲದೆ ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೂ ನಿಮ್ಮದೊಂದು ತಲೆ ಕೂದಲು ನಾಶವಾಗುವುದಿಲ್ಲ. ಗಮನಿಸಿ ಅಲ್ಲಿ, ನಿಮ್ದೊಂದು ತಲೆ ಕೂದಲು ನಾಶವಾಗುವುದಿಲ್ಲ ಅಂದ್ರೆ ಅರ್ಥ, ನಾವು ಆಲ್ರೆಡಿ ಏನು ಮಾಡ್ತೇವೆ, ಬೆಳೆದಾಗಲೆಲ್ಲ ಕಟ್ ಮಾಡಿಸ್ಬಿಡ್ತೇವೆ ಅಲ್ವಾ. ಏನಂತ ಅರ್ಥ, ಅದು ವೇಸ್ಟ್ ತಾನೆ ಅಂತ. ಎಲ್ಲನೂ ಬಿಟ್ಕೊಳ್ಳಲ್ಲ, ಕಟ್ ಮಾಡಿಸ್ತೇವೆ. ಅಂದರೆ ಈ ವೇಸ್ಟ್ ಆಗುವಂಥ ಅಥವಾ ಲೀಸ್ಟ್ ಆಗಿರ್ತಕ್ಕಂಥದ್ದಕ್ಕೂ ಸಹ ದೇವರು ಒಂದೊಂದು ಕೂದಲಿಗೂ ಬೆಲೆ ಕೊಡ್ತಾನೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಹಾಗಿದ್ರೆ ಪ್ರಿಯರೇ, ಒಂದು ವೇಳೆ ನಾವು ಏನೇ ಹಿಂಸೆಯಲ್ಲಿ ಹಾದು ಹೋಗಬೇಕಾದರೂ ಸಹ ದೇವರ ಚಿತ್ತವಿಲ್ಲದೆ ಯಾವುದು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ದೇವರ ಚಿತ್ತ ಇದ್ದರೆ ಮಾತ್ರವೇ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆಗಿದ್ರೆ ಅದರಲ್ಲೂ ದೇವರ ಚಿತ್ತ ನೆರವೇರಿಸೋಣ ನಾವಷ್ಟೇ. ಒಂದು ವೇಳೆ ಕರ್ತ ನಿಮಿತ್ತ, ನೀತಿ ನಿಮಿತ್ತ, ಒಳ್ಳೆಯದ ನಿಮಿತ್ತ ಹಿಂಸೆ ಬಂದರೆ ದೇವರ ಚಿತ್ತ ಆಗಿರ್ತದೆ. ಅದನ್ನು ಸಹ ನಮ್ಮ ಜೀವಿತ ನೆರವೇರಿಸೋಣ. ದೇವರ ಚಿತ್ತ ನೆರವೇರಲಿ ಅಂತ ಪ್ರಾರ್ಥನೆ ಮಾಡ್ತೀವಲ್ಲ ನಾವು, ನಿನ್ನ ಚಿತ್ತವೇ ನೆರವೇರಲಿ ಅಂತ ಹೇಳ್ತೀವಲ್ವಾ. ಅದಕ್ಕೆ ಒಂದು ವೇಳೆ ಹಿಂಸೆ ನಿಮಗೆ ಬರುವಂಥದ್ದು ದೇವರ ಚಿತ್ತವಾಗಿದೆ, ಯಾಕೆ ಅದನ್ನು ಸ್ವೀಕಾರ ಮಾಡಬಾರ್ದು? ಅದು ಮಾತ್ರ ಬೇಡಲ್ಲ, ಅದಂತೂ ದೇವ್ರ ಚಿತ್ತ ಆಗಿರಲ್ಲ ಅಂತ ನಮ್ಮ ಆಸೆ ಅಲ್ವಾ. ಯಾಕೆಂದರೆ ಹಿಂಸೆ ಅಂದರೆ ಕಷ್ಟ ಅಲ್ವ, ಅದರಿಂದ ಏನು ಮಾಡ್ತಾರೆ, ಅದಂತೂ ದೇವ್ರ ಚಿತ್ತ ಆಗಿರಬಾರ್ದು ಅಂತಲೇ ಅಲ್ವೇ. ಆದರೆ ದೇವರ ಚಿತ್ತದಂತೆ ಕಷ್ಟಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡಿ, ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 17ನೇ ವಚನ.
1 ಪೇತ್ರ 3:17 ನೋಡಿ. ಕೆಟ್ಟ ನಡತೆಯುಳ್ಳವರಾಗಿ ಬಾಧೆ ಪಡುವುದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು, ಒಳ್ಳೆ ನಡತೆಯುಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದು ಲೇಸು ಎಂಬುದಾಗಿ ಬರೆಯಲ್ಪಟ್ಟಿರುವುದನ್ನು ನೋಡುವಂತರಾಗಿದ್ದೇವೆ. ಓಕೆ, ಯೇಸು ಕ್ರಿಸ್ತನ ಕುರಿತಾಗಿ ದೇವರ ಚಿತ್ತ ಏನಾಗಿತ್ತು? ಇದೇ ಆಗಿತ್ತು ಅಲ್ವಾ? ಅಲ್ಲಿ ನೋಡಿ 18ನೇ ವರ್ಷದಲ್ಲಿ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿರ್ವಹಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಅಂದರೆ ದೇವರ ಚಿತ್ತ ಏನಾಗಿತ್ತು? ಯೇಸು ಕರ್ತನು ನಮ್ಮೆಲ್ಲರಿಗೋಸ್ಕರ ಪ್ರಾಣ ಕೊಟ್ಟು ಸಾಯಬೇಕಾಗದ್ದಾಗಿತ್ತು. ಈಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿದ್ದೇನೆ. ಇಬ್ರೇ ಗ್ರಂಥ 10ನೇದಲ್ಲಿ ಬರೆಯಲ್ಪಟ್ಟಿದ್ದಲ್ಲ, ಈಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸಲಿಕ್ಕೆ ಬಂದಿದ್ದೇನೆ. ಗ್ರಂಥದ ಸುಳ್ಳಿ ನನ್ನ ಕುರಿತಾಗಿ ಬರೆದಿಲ್ಲ. ನಿನಗೆ ಸರ್ವಾಂಗ ಹೋಮಗಳು ಇಷ್ಟ ಆಗಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಅದರ ಅರ್ಥ ಏನು? ನಾನು ಹೆಗ್ನವಾಗಲಿಕ್ಕೆ ಬಂದಿದ್ದೇನೆ ಅಂತ ಅರ್ಥ. ನನ್ನ ಹೆಗ್ನ ನಿನಗೆ ಇಷ್ಟವಾಗಿದೆ, ನಾನು ಸಮರ್ಪಣೆ ಆಗೋದು ನಿನಗೆ ಇಷ್ಟ. ಅದಕ್ಕೇ ಇಬ್ರಿಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿರೋದು ಏನಂತಂದರೆ, ಆತನು ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸುವುದರಿಂದಲೇ ನಾವು ಶುದ್ಧರಾದೆವು. 10ನೇ ವರ್ಷದಲ್ಲಿ ಬರೆಯಲ್ಪಟ್ಟಿದೆ ಇಬ್ರಿಯ ಗ್ರಂಥ 10:10ರಲ್ಲಿ ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸುವುದರಿಂದಲೇ ನಾವು ಶುದ್ಧರಾದೆವು. ಓಕೆ, ಎಂಥ ಚಂದವಂತ ವಚನ. ದೇವರ ಚಿತ್ತವನ್ನು ಯೇಸು ಕರ್ತ ನೆರವೇರಿಸಿದನು. ಯಾವುದ್ರಲ್ಲಿ ನೆರವೇರಿಸಿದನೋ? ತನ್ನ ದೇಹ ಸಮರ್ಪಣೆಯಲ್ಲಿ. ಅಂದರೆ ಬಾಧೆಗೆ ಒಳಗಾಗಿ, ಹಿಂಸೆಗೆ ಒಳಗಾಗಿ ದೇವರ ಚಿತ್ತವನ್ನು ನೆರವೇರಿಸಿದನು. ಹಾಗಿದ್ರೆ ನಿಮ್ಮ ಕುರಿತಾಗಿ ಒಂದು ವೇಳೆ ಕರ್ತನಿಗಾಗಿ ಹಿಂಸೆ ಪಡುವಂಥದ್ದು, ಹಿಂಸೆಯನ್ನು ಅನುಭವಿಸಿ ಹೋಗುವಂಥದ್ದು ದೇವರ ಚಿತ್ತವಾಗಿದ್ದರೆ ಅದನ್ನು ಸಹ ನಾವು ನೆರವೇರಿಸುವಂಥದ್ದು ಬಹಳ ಪ್ರಾಮುಖ್ಯವಾದ ಪ್ರೇಯರ್. ಅದರಿಂದ ದೇವರ ಚಿತ್ತವಿಲ್ಲದೆ ದೇವರ ಮಕ್ಕಳ ಜೀವಿತದಲ್ಲಿ ಯಾವುದು ನಡೆಯಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನಾವು ದೇವರ ಚಿತ್ತ ಇರುವುದಾದರೆ ಒಂದು ವೇಳೆ ಅಂಥ ಹಿಂಸೆಗಳು ಬರುವಾಗ ಅದನ್ನು ಸಹಿಸಿಕೊಂಡು ಹೋಗೋಣ. ದೇವರ ಚಿತ್ತ ಇಲ್ಲದಿದ್ದರೆ ಒಂದು ತಲೆ ಕೂದಲು ಬಿಡಲಿಕ್ಕೆ ಸಾಧ್ಯವಿಲ್ಲ. ಅದೆಲ್ಲವೂ ಎಣಿಕೆಯಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆದ್ದರಿಂದ ಹೆದರಬೇಡ್ರಿ ಎಂಬುದಾಗಿ ಹೇಳುವುದನ್ನು ನೋಡುವಂತರಾಗಿದ್ದೇವೆ. ಒಂದು ವೇಳೆ ದೇವರ ಚಿತ್ತ ನಾವು ಹಾಗೆ ಹಾದು ಹೋಗ್ಬೇಕಂದ್ರೆ ಎಸ್ ಕರ್ತನೆ ನಿನ್ನ ಚಿತ್ತಂತೆ ಆಗಲಿ ಎಂಬುದಾಗಿ ಹೋಗೋಣ. ಆ ದೇವರ ಚಿತ್ತ ಇಲ್ಲದೆ ಇದ್ದರೆ ನಮ್ಮನ್ನು ಯಾರು ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋದು ಬಹಳ ಪ್ರಾಮುಖ್ಯವಾದದ್ದು ಪ್ರಿಯರೇ. ಒಂದು ವೇಳೆ ಏನಾದರೂ ನಮ್ಮ ಜೀವಿತದಲ್ಲಿ ದೇವರು ಅನುಮತಿ ಕೊಟ್ಟರೆ ಅದರಲ್ಲಿ ದೇವರಿಗೆ ಒಂದು ಒಳ್ಳೆ ರಿಸಲ್ಟ್ ಬೇಕಿರ್ತದೆ, ಒಂದು ಒಳ್ಳೆಯ ಉದ್ದೇಶ ಇರುತ್ತೆ ಅಷ್ಟೇ. ಅದನ್ನು ನಾವು ತಿಳ್ಕೊಳ್ಬೇಕು. ಸುಮ್ಮನೆ ಅಲ್ಲ ನಮ್ಮನ್ನು ಹಿಂಸೆಗೊಳಪಡಿಸುವಂಥದ್ದು, ಅದರಲ್ಲಿ ಒಂದು ಒಳ್ಳೆಯ ಫಲಿತಾಂಶವನ್ನು ನಮಗೆ ತೋರಿಸ್ಲಿಕ್ಕಿದ್ದಾನೆ ಅಷ್ಟೇ. ಅದರ ನಿಮಿತ್ತವಾಗಿ ಏನು ಆಶೀರ್ವಾದ ಆಗ್ತದೆ ಎಂಬುದನ್ನು ನಾವು ಅನುಭವಿಸಲಿಕ್ಕೆ ನಮ್ಮನ್ನು ನಡೆಸುವಂತನಾಗಿರ್ತಾನೆ. ಅದರಿಂದ ಪ್ರಿಯರೇ, ಅದು ಎಂದಿಗೂ ಸಹ ಅದು ಸುಮ್ಮನೆ ವೇಸ್ಟ್ ಆಗುವುದಲ್ಲ. ಯಾವುದೇ ಹಿಂಸೆಗಳು ದೇವರ ಮಕ್ಕಳು ಬರತಕ್ಕಂಥ ಹಿಂಸೆಗಳಿಂದ ಯಾವುದೇ ವೇಸ್ಟ್ ಆಗುವುದಲ್ಲ. ಅದರಿಂದ ಕೆಲವು ಸಂಗತಿಗಳು ಅಥವಾ ಕೆಲವು ಒಳ್ಳೆಯ ಫಲಿತಾಂಶಗಳಿಂದ ಉಂಟಾಗುವುದು ಆಗಿರ್ತದೆ ಪ್ರಿಯರೇ. ನಾನು ಕಳೆದ ಸಾರಿ ಹೇಳ್ತಾ ಬಂದೆ, ಪೌಲನನ್ನು ಸೆರೆಮನೆಯಲ್ಲಿ ಸೀಲನ್ನು ಹಾಕಿದರು. ಅದರಿಂದ ರಿಸಲ್ಟ್ ಏನಾಯಿತು? ಸೆರೆಮನೆ ಅಧಿಕಾರಿ ಅವನ ಮನೆಯವರೆಲ್ಲರೂ ಸಹಿತ ಆ ರಾತ್ರಿನೇ ಕರ್ತನಲ್ಲಿ ದೀಕ್ಷಾನ ಮಾಡಿಸಿಕೊಂಡನು ಅಲ್ವೇ? ಹೀಗೆ ನಾವು ನೋಡ್ತೇವೆ. ಇದೆಲ್ಲವೂ ಸಹ ಫಲಿತಾಂಶಗಳು. ಓಕೆ, ದೇವರು ಆ ಹಿಂಸೆಗಳ ಮಧ್ಯದಲ್ಲಿ ಉಂಟು ಮಾಡ್ತಕ್ಕಂಥ ರಿಸಲ್ಟ್ ಎಂಬುದಾಗಿ ನೋಡುವಂತರಾಗಿದೆ. ಅಂದರೆ ದೇವರ ಚಿತ್ತವಿದ್ದರೆ ನಾವು ಹಾಗೆ ಹೋಗೋಣ ಪ್ರಿಯರೇ. ದೇವರ ಚಿತ್ತ ಇಲ್ಲದೆ ಯಾರು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ನಾವು ಎದುರುಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಓಕೆ, ಕರ್ತನು ಹೇಳಿದ ಹಾಗೆ ಕರ್ತನ ಸುವಾರ್ತೆಯನ್ನು ನಾವು ಸಾರುವಂಥದ್ದು ನಮ್ಮ ಜವಾಬ್ದಾರಿ ಆಗಿದೆ. ಕೇಳಿಸ್ಕೊಳ್ಳಿ, ಬಿಡಲಿ, ತಿರಸ್ಕಾರ ಮಾಡಲಿ, ಅದು ಬೇರೆ ವಿಷಯ. ನಾವು ಕಂಡು ಕೇಳಿದ್ದನ್ನು ಹೇಳದೆ ಇರಲಾರೆವು, ಅಪೊಸ್ತಲರು ಹೇಳಿದಂಗೆ. ಓಕೆ, ನಂತರ ಮುಂದೆ ಹೋಗೋಣ. 32ನೇ ವಚನಕ್ಕೆ ಬರೋಣ. 10ನೇ ಅಧ್ಯಾಯ 32-33 ಅಲ್ಲಿ ಮತ್ತೆ ನೋಡುತ್ತೇವೆ. ಅಲ್ಲಿ ಕನ್ಫೆಷನ್ ಅಥವಾ ಮನುಷ್ಯರ ಮುಂದೆ ಯೇಸುವಿನವನೆಂದು ಯಾರು ಒಪ್ಪಿಕೊಳ್ಳುತ್ತಾರೋ ಅವನನ್ನು ನಾನು ಸಹ ನನ್ನ ಪರಲೋಕದ ತಂದೆ ಮುಂದೆ ಒಪ್ಪಿಕೊಳ್ಳುವೆನು ಎಂಬುದಾಗಿ 32-33 ಓದೋಣ. ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನು, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆ ಮುಂದೆ ಒಪ್ಪಿಕೊಳ್ಳುವೆನು. ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನು, ಅವನನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂದರೆ ಯೇಸುವನ್ನು ನಿಜವಾಗಲೂ ನಂಬಿದರೆ ಎಲ್ಲ ಕಡೆ ಯೇಸು ಕ್ರಿಸ್ತನ ಕುರಿತಾಗಿ ಸಾಕ್ಷೀಕರಿಸುವಂಥವರಾಗಿರ್ತಾರೆ. ಅಂದರೆ ಮನುಷ್ಯರ ಮುಂದೆ ಒಪ್ಪಿಕೊಳ್ಳುವಂಥದ್ದು, ಕನ್ಫೆಸ್ ಮಾಡುವಂಥದ್ದು, ನಾನು ಯೇಸುವಿನವನು, ನಾನು ಯೇಸು ಕ್ರಿಸ್ತನ ನಂಬಿದ್ದೇನೆ ಎಂಬುದಾಗಿ ಸೀಕ್ರೆಟ್ ಆಗಿರುವಂಥದ್ದಲ್ಲ. ಯಾವಾಗ ನಮ್ಮ ಒಂದು ಸಾಕ್ಷಿ, ಬಹಿರಂಗ ಸಾಕ್ಷಿ ಯಾವಾಗ ನಾವು ಕೊಡುವಂಥದ್ದು ಗೊತ್ತುಂಟ?
ವಿಶೇಷವಾಗಿ ದೀಕ್ಷಾ ಸ್ನಾನದಲ್ಲಿ ನಾವು ಎಲ್ಲರಿಗೂ ಸಹ ತೋರಿಸೋದೇನೆಂದರೆ, ನಾನು ಯೇಸುವನ್ನು ನಂಬಿದ್ದೇನೆ, ನಾನು ಪಾಪಿಯಾಗಿದ್ದೆ, ನನ್ನ ಪಾಪಕ್ಕಾಗಿ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದನು, ಸತ್ತು ಎದ್ದು ಬಂದಿದ್ದಾನೆ, ಆತನನ್ನು ನಂಬಿದ್ದೇನೆ, ನನ್ನ ಪಾಪಕ್ಕೆ ಪರಿಹಾರ ಸಿಕ್ಕಿದೆ, ಅದರಿಂದ ನಾನು ಪಾಪದ ಪಾಲಿಗೆ ಸತ್ತು ಹೋಗಿದ್ದೇನೆ, ಈಗ ಹೂಡಲ್ಪಡ್ತಾ ಇದ್ದೇನೆ ನೀರಿನಲ್ಲಿ. ನಂತರ ನಾನು ಇನ್ನು ಅಳದನಲ್ಲ, ನಾನು ಹೊಸಬನು, ನಾನು ಕ್ರಿಸ್ತನು ಸಮಾಧಿ ಎದ್ದು ಬಂದಂತೆ ನಾನು ಸಹ ಎದ್ದು ಬಂದಂಥವನಾಗಿದ್ದೇನೆ ಎಂಬುದಾಗಿ ತೋರಿಸುವಂಥದ್ದು. ಅದೊಂದು ಒಳ್ಳೆಯ ಸಾಕ್ಷಿ. ಅದಕ್ಕೇ ಕರ್ತನಾದ ಯೇಸು ಕ್ರಿಸ್ತನ ಈ ದೀಕ್ಷಾ ಸ್ನಾನ ಅಂತಕ್ಕಂಥದ್ದು ಇಟ್ಟಿರುವಂಥದ್ದು. ಇದು ಬಹಿರಂಗವಾಗಿ ಸಾಕ್ಷೀಕರಿಸುವಂಥ ಒಂದು ಸಮಯ. ಅದರಿಂದ ಒಂದು ವೇಳೆ ಕರ್ತ ನಂಬಿರುವಂಥವ್ರು ಯಾರಾದರೂ ದೀಕ್ಷಾ ಸ್ನಾನ ತೆಗೆದುಕೊಳ್ಳದೆ ಹಂಗೆ ಡಿಲೇ ಮಾಡ್ತಾ ಅರ್ಥ ಏನಂತಂದರೆ, ನೀವು ಸಾಕ್ಷೀಕರಿಸಲಿಕ್ಕೆ ಇಷ್ಟ ಇಲ್ಲ ಅಂತ. ಬಹಿರಂಗವಾಗಿ ದೇವರ ಆಜ್ಞೆಯನ್ನು ಕೈಕೊಂಡು ನಡೆದು ಸಾಕ್ಷೀಕರಿಸಲಿಕ್ಕೆ ಇಷ್ಟ ಇಲ್ಲ. ಹಾಗೆ ಹೇಗೆ ಯೇಸು ಕರ್ತ ನಿಮ್ಮನ್ನು ಒಪ್ಕೊಳ್ತಾನೆ ಸ್ವರ್ಗದಲ್ಲಿ? ಎರಡೇ, ಒಂದು ರಿಜೆಕ್ಷನ್, ಒಂದು ಡಿನೈ ಮಾಡ್ಬೋದು, ಇಲ್ಲದೆ ಒಪ್ಕೊಳ್ಬೋದು ಅಷ್ಟೇ. ಎರಡೇ ಇರುವಂಥ ಚಾಯ್ಸ್ ಮನುಷ್ಯನಿಗೆ. ಒಂದು ಯೇಸುವನ್ನು ಒಪ್ಪಿಕೊಳ್ಳುವಂಥದ್ದು, ಇಲ್ಲದ್ರೆ ಯೇಸುವನ್ನು ಅಲ್ಲಗಳೆಯುವಂಥದ್ದು ಅಷ್ಟೇ, ಒಪ್ಪಿಕೊಳ್ಳದೇ ಇರುವಂಥದ್ದು. ಈ ಎರಡು ಡಿಸೈಡ್ ಆಗ್ತದೆ. ಇಲ್ಲಿ ಇದನ್ನು ನೀವು ಡಿಸೈಡ್ ಮಾಡಿದ್ರೆ ಸ್ವರ್ಗವೂ ಸಹ ಇಲ್ಲಿ ಏನು ಡಿಸೈಡ್ ಮಾಡಿ ತೀರ್ಮಾನ ಮಾಡಿದ್ರೆ ಅದೇ ತೀರ್ಮಾನ ಸ್ವರ್ಗದಲ್ಲಿ ಇರ್ತದೆ ಅಷ್ಟೇ. ಭಾಳ ಎಚ್ಚರಿಕೆಯಾಗಿ ಗಮನಿಸಿ. ಒಂದು ನೀವು ಏನು ಇಲ್ಲಿ ಡಿಸೈಡ್ ಮಾಡ್ತೀರೋ, ಚೂಸ್ ಮಾಡ್ತೀರೋ, ಅದೇ ಸ್ವರ್ಗದಲ್ಲಿ ನಿಲ್ಲುವಂಥದ್ದು. ಇಲ್ಲಿ ನಿಮ್ದು ಆಯ್ಕೆ ತಪ್ಪಾಯಿತು ಅಂದರೆ ಅಲ್ಲೂ ತಪ್ಪಾಗಿರ್ತದೆ. ಇಲ್ಲಿ ಏನು ಆಯ್ಕೆ ಮಾಡ್ತಿರೋ ಅದೇ ಆಯ್ಕೆಯಲ್ಲಿ ಇರ್ತದೆ. ಇಲ್ಲಿ ಯೇಸುವನ್ನು ಆಯ್ಕೆ ಮಾಡಿ ಯೇಸುವನ್ನು ಒಪ್ಪಿಕೊಂಡ್ರೆ ಅಲ್ಲಿ ಯೇಸು ಸಹ ಏನು ಮಾಡ್ತಾರಂತೆ, ನನ್ನವನೆಂಬುದಾಗಿ ಒಪ್ಪಿಕೊಳ್ಳುತ್ತಾನೆ. ಇಲ್ಲ, ಇಲ್ಲಿ ಯೇಸುವನ್ನು ಒಪ್ಪಿಕೊಳ್ಳದೆ ಇದ್ರೆ ಅಲ್ಲಿ ಸಹ ಯೇಸು ಕರ್ತನು ನನ್ನವನಲ್ಲ ಎಂಬುದಾಗಿ ಹೇಳುತ್ತಾನೆ. ಅದಕ್ಕೆ ಹೇಳುವಂಥದ್ದು, ಧರ್ಮವನ್ನು ಮೀರಿನಡೆಯುವ ನಿಮ್ಮ ಗುರುತು ನನಗೆ ಗೊತ್ತಿಲ್ಲ, ಯಾರು ಧರ್ಮವನ್ನು ಮೀರಿನಡೆ ತೊಲಗಿ ಹೋಗಿರಿ ಎಂಬುದಾಗಿ ಹೇಳುವಂಥದ್ದು ನಾವು ನೋಡುವಂಥದ್ದು. ಕೊನೆಯ ದಿನದಲ್ಲಿ ಎಲ್ಲರೂ ಬಂದು, ಸ್ವಾಮಿ ನಿನ್ನ ಹೆಸರಿನಲ್ಲಿ ನಾವು ಹಾಗೆ ಮಾಡಿಲ್ವ, ಹೀಗೆ ಮಾಡಿಲ್ವ ಅಂತೆಲ್ಲ ಹೇಳ್ತಾರಲ್ಲ. ಹಾಗೆ ಹೇಳ್ತಾನೆ, ನಿಮ್ಮ ಗುರುತು ನಾನೆಂದು ಕಾಣೆನು, ಧರ್ಮವನ್ನು ಮೀರಿನಡೆಯಿಂದ ತೊಲಗಿ ಹೋಗಿರಿ ಎಂಬುದಾಗಿ ಹೇಳಿಬಿಡ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಿಂದ ಇಲ್ಲಿ ಯೇಸುವಿನವನೆಂಬುದಾಗಿ ಬಹಿರಂಗ ಒಪ್ಪಿಕೊಳ್ಳತಕ್ಕಂಥ ವ್ಯಕ್ತಿ ಸ್ವರ್ಗದಲ್ಲಿ ಯೇಸುವಿನಿಂದ ಅದೇ ಮಾತು ಕೇಳಿಸಲ್ಪಡುತ್ತದೆ. ಅದನ್ನೇ ಇರುವಂಥದ್ದು, ಯಾರು ಒಪ್ಪಿಕೊಳ್ಳುತ್ತಾರೋ ಅವರನ್ನು ನಾನು ನನ್ನ ತಂದೆ ಮುಂದೆ ಒಪ್ಪಿಕೊಳ್ಳುತ್ತೇನೆ, ಯಾರು ಒಪ್ಪಿಕೊಳ್ಳೋದಿಲ್ವೋ ಅವರನ್ನು ಸಹ ನಾನು ಸಹ ಹೇಳ್ತೇನೆ, ಪರಲೋಕನ ತಂದೆ ಮುಂದೆ ನನ್ನವನಲ್ಲ ಎಂಬುದಾಗಿ ಹೇಳ್ತೇನೆ. ಆಯ್ತಲ್ವೇ? ಇಲ್ಲಿ ನೀವು ನನ್ನ ಯೇಸುವಿನವನು ಎಂಬುದಾಗಿ ಒಪ್ಪಿಕೊಂಡ್ರೆ ಅದೇ ನಿಜವಾದಂಥ ರಕ್ಷಿಸಲ್ಪಟ್ಟಂಥ ಒಂದು ಜೀವನ. ಅದು ತಾನೇ ಕರ್ತನನ್ನು ಹಿಂಬಾಲಿಸುವಂಥ ನಿಜವಾದ ಜೀವನ. ಯೇಸು ಎಲ್ಲಿ ನಿಲ್ಲಿಸಿದರೂ ಸಹ ನಾನು ಯೇಸುವಿನವನು, ನಾನು ಯೇಸುವನ್ನು ನಂಬಿರುವಂಥವನೆಂಬುದಾಗಿ ನಿನ್ನ ನಂಬಿಕೆಯನ್ನು ಪ್ರಕಟಿಸುವುದಾದರೆ ಅದರ್ಥ ಏನಂದರೆ ನೀನು ನಿಜವಾಗಿ ರಕ್ಷಿಸಲ್ಪಟ್ಟಂಥ ವ್ಯಕ್ತಿ ಅಂತ. ಅಂಥ ವ್ಯಕ್ತಿ ಅಂತ ನಿನಗೆ ಸ್ವರ್ಗದಲ್ಲಿ ಕರ್ತನೆ ಹೇಳುವಂಥದ್ದು ಏನಂತಾರೆ, ಇವನು ನನ್ನವನೆಂಬುದಾಗಿ ತಂದೆ ಮುಂದೆ ಒಪ್ಪಿಕೊಳ್ಳುತ್ತಾನಂತೆ. ಇಲ್ಲ, ನೀನು ಯೇಸುವನ್ನು ಒಪ್ಪಿಕೊಳ್ಳದೇ ಇದ್ದರೆ ಅಲ್ಲಿ ಸಹ ಯೇಸು ಸಹ ನನ್ನವನಲ್ಲ ಎಂಬುದಾಗಿ ಹೇಳುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿರೋದನ್ನು ನೋಡುವಂಥವರಾಗಿದ್ದೇವೆ. ಅದರಿಂದ ಇಲ್ಲಿ ಒಂದು ಯೇಸುವನ್ನು ಒಪ್ಪಿಕೊಳ್ಳುವಂಥ ಒಂದು ಜೀವನ ಶಿಷ್ಯರು, ನಾನು ಯೇಸುವಿನವನು ಎಂಬುದಾಗಿ ಒಪ್ಪಿಕೊಳ್ಳುವಂಥ ಒಂದು ಜೀವನ ಇದು. ಈಗ ಹೊರಗಡೆ ಹೋಗಿ ಈಗ ಸಾರುವುದೇನು ತೋರಿಸ್ತಾ ಇತ್ತು ಅವ್ರಿಗೆ, ನಾವು ಯೇಸುವಿನ ಕಡೆಯವರು, ಯೇಸುವನ್ನು ಹಿಂಬಾಲಿಸುವಂಥವ್ರು ಎಂಬುದು ಸಾಬೀತಾಗ್ತಾ ಇತ್ತು. ಅದರಿಂದ ಒಪ್ಪಿಕೊಂಡ್ರೆ ನಾನು ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ತೇನೆ ಎಂಬುದಾಗಿ ಹೇಳೋದನ್ನು ನೋಡ್ತೇವೆ. ನಂತರ ಮತ್ತೆ 34ರಿಂದ ಕರ್ತನು ಹೇಳುತ್ತಾನೆ, ಈ ಸುವಾರ್ತೆ ಮುಖಾಂತರ ಒಂದು ಡಿವಿಷನ್ ಸಹ ಉಂಟಾಗ್ತದೆ. ಸುವಾರ್ತೆ ಸಮಾಧಾನದ ವಾರ್ತೆ ಸತ್ಯ, ಅದು ಓಕೆ. ಒಂದು ಡಿವಿಷನ್ಸ್ ಅಥವಾ ಒಂದು ರೀತಿಯಲ್ಲಿ ಒಡಕುಗಳು ಉಂಟಾಗಲಿಕ್ಕೆ ಸಾಧ್ಯತೆ ಉಂಟು. ಅರ್ಥ ಆಯ್ತಾ? ಅಂದರೆ ನೀವೇನಪ್ಪ ಯೇಸು ಕರ್ತನು ಒಡಕುಂಟು ಮಾಡಲಿಕ್ಕೆ ಇರುವಂಥದ್ದು, ಖಂಡಿತ ಯೇಸು ಕರ್ತನು ಬಂದಂಥದ್ದು ಸಮಾಧಾನ ಮಾಡಲಿಕ್ಕೆ ಸತ್ಯ. ಆದರೆ ಈ ಲೋಕ ಎಲ್ಲ ಕೆಡುಕನ ವಶದಲ್ಲಿದೆ. ಕೆಡುಕನ ವಶದಲ್ಲಿರ್ತಕ್ಕಂಥ ಕೆಲವರು ಕರ್ತನ ಬಳಿಗೆ ಬರುವಾಗ ಉಳಿದಂಥ ಕೆಡುಕನ ವಶದಲ್ಲಿರ್ತಕ್ಕಂಥ ಏನಾಗ್ತಾರೆ,
ಅವ್ರು ಬೇರೆ ಆಗ್ತಾರೆ, ಇವ್ರು ಬೇರೆ ಆದ್ಮೇಲೆ ಅವ್ರು ಬೇರೆ ಆಗ್ತಾರೆ. ಈಗ ಡಿವಿಷನ್ಸ್ ಉಂಟಾಗ್ತದೆ. ಅರ್ಥ ಆಯ್ತಾ? ಅದನ್ನೇ ಇಲ್ಲಿ ಹೇಳುವಂಥದ್ದು 34ನೇ ವರ್ಷದಲ್ಲಿ. ಭೂಲೋಕದ ಮೇಲೆ ಸಮಾಧಾನ ಹುಟ್ಟಿಸುವುದಕ್ಕೆ ಬಂದೇನು ನೆನೆಸಬೇಡ್ರಿ, ಸಮಾಧಾನ ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗವನ್ನು ಹಾಕುವುದಕ್ಕೆ ಬಂದೆನು. ಓಕೆ, ಹೇಗಂದರೆ ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರೇ ವೈರಿಗಳಾಗುವರು. ಓಕೆ, ಗಮನಿಸಿ ಇಲ್ಲಿ. ಅಂದರೆ ಇದನ್ನು ಕೆಲವರು ನನಗೆ ಪ್ರಶ್ನೆ ಮಾಡಿದರು, ನೀವು ಹೇಳ್ತೀರಾ ಯೇಸು ಕರ್ತನು ಸಮಾಧಾನ ಪ್ರಭು ಅಂತ ಹೇಳಿದ್ರೆ ಇಲ್ಲಿ ಖಡ್ಗ ಹಾಕ್ಲಿಕ್ಕೆ ಬಂದೆನು, ಅಸಮಾಧಾನ ಉಂಟು ಮಾಡಲಿಕ್ಕೆ ಬಂದೆನು ಎಂಬುದಾಗೆಲ್ಲ ಹೇಳ್ತಾ ಇದ್ದಲ್ಲ ಬ್ರದರ್ ಅಂತ. ಹೌದು, ನಾವು ಸಾರುವಂಥ ಯೇಸು ಕ್ರಿಸ್ತನ ಸುವಾರ್ತೆ ಸಮಾಧಾನದ ವಾರ್ತೆ. ಯಾರೊಂದಿಗೆ ಸಮಾಧಾನವಾಗುವಂಥ ವಾರ್ತೆ? ದೇವರೊಂದಿಗೆ ಸಮಾಧಾನವಾಗುವಂಥ ವಾರ್ತೆ. ಮನುಷ್ಯ ದೇವರಿಗೆ ವೈರಿ ಆಗಿದ್ದಾನೆ. ಮನುಷ್ಯ ದೇವರಿಗೆ ವೈರಿ ಆಗಿರುವಂಥ ವ್ಯಕ್ತಿ ದೇವರೊಂದಿಗೆ ಸಮಾಧಾನ ಆಗಬೇಕಂದ್ರೆ ಯೇಸು ಕ್ರಿಸ್ತನ ಸುವಾರ್ತೆ ಸಾರಲ್ಪಡಬೇಕಾದ್ರೆ ಆ ಸುವಾರ್ತೆ ನಂಬುವುದರ ಮುಖಾಂತರವಾಗಿ ದೇವರೊಂದಿಗೆ ಸಮಾಧಾನವಾಗುತ್ತಾನೆ. ಇದು ಸಮಾಧಾನದ ವಾರ್ತೆ. ಅಂದರೆ ದೇವರಿಗೂ ಆ ಮನುಷ್ಯನಿಗಿರ್ತಕ್ಕಂಥ ವೈರತ್ವ ಹೋಗುತ್ತದೆ ಯಾವಾಗ ಕರ್ತನಾಂತ ಯೇಸು ಕ್ರಿಸ್ತನ ನಂಬುವಾಗ. ಆದರೆ ಇನ್ನು ನಂಬದೇ ಇರ್ತಕ್ಕಂಥವರ ಕುಟುಂಬದವರಾಗಿರ್ಬೋದು, ಹೊರಗಡೆಯವರಾಗಿರ್ಬೋದು, ಅವರೆಲ್ಲರೂ ಸಹ ಇದನ್ನು ವಿರೋಧಿಸುತ್ತಾರೆ. ಹೀಗಿದು ಭೇದ ಆಗುವಂಥದ್ದು. ನಾವೆಲ್ಲರೂ ಸಹ ಅದು ಎದುರಿಸಿ ಬಂದಿದ್ದೇವೆ. ನಾವೆಲ್ಲ ಒಬ್ಬೊಬ್ಬರಾಗಿ ಕರ್ತನ ನಮಗೆ ಬಂದಾಗ ನಮ್ಮ ಮನೆಗಳು ಏನು ಮಾಡಿದ್ರು, ನಮ್ಮನ್ನು ಯಾರೂ ಸಹ ಭಾಳ ಖುಷಿಪಟ್ಟು ಕಳಿಸ್ಲಿಲ್ಲಲ್ವಾ. ನಮ್ಮನ್ನು ಬೈದರು, ಹೊರಗಡೆ ಹಾಕಿದರು, ನಾನಾ ಕಥೆಗಳನ್ನು ಮಾಡಿದರು. ಅಂದರೆ ಯಾಕೆ? ನಮ್ಮಲ್ಲಿರುವಂಥ ಆತ್ಮ ಬೇರೆ, ಅವರಲ್ಲಿರುವಂಥ ಆತ್ಮ ಬೇರೆ. ಈ ಎರಡಕ್ಕೂ ಹೊಂದಾಣಿಕೆ ಆಗೋದಿಲ್ಲ. ಯಾಕೆಂದರೆ ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನ ಹೆಚ್ಚಿನವನಾಗಿದ್ದಾನೆ. ಅದರಿಂದ ಲೋಕದಲ್ಲಿರುವಂಥವನೇ ಯಾರೋ ಸೈತಾನ, ನಿಮ್ಮಲ್ಲಿರುವಂಥವನೇ ಯಾರೋ ದೇವರ ಆತ್ಮನು. ಆಯ್ತಲ್ವೇ? ಒಂದಕ್ಕೊಂದು ಎಂದಿಗೂ ಸಹ ಹೊಂದಾಣಿಕೆ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅರಿತ ಪ್ರಿಯರೇ, ಈಗ ಒಬ್ಬ ಮಗ ನಂಬ್ಕೊಂಡು ಅಂತ ಇಟ್ಕೊಳ್ಳಿ, ಅಪ್ಪನಿಗಾಗಲ್ಲ. ಅಪ್ಪ ನಂಬ್ಕೊಂಡಿದ್ರೆ ಮಗನಿಗಾಗಲ್ಲ. ಅತ್ತೆ ನಂಬ್ಕೊಂಡು ಸೊಸೆಗಾಗಲ್ಲ. ಸೊಸೆ ನಂಬ್ಕೊಂಡು ಅತ್ತೆಗಾಗೋದಿಲ್ಲ. ಇವತ್ತು ಅನೇಕ ಕುಟುಂಬಗಳಲ್ಲಿ ಆಗುವಂಥ ಸ್ಥಿತಿನೇ ಇದು. ಯಾಕೆಂದರೆ ಅವ್ರಿಗೆ ಇಷ್ಟ ಇಲ್ಲ. ಈಗ ಒಬ್ಬನ ಜೀವಿತದಲ್ಲಿ ಆತ್ಮಿಕ ಜೀವ ಬಂತು, ಆತ್ಮಿಕ ಸತ್ತೋದರ ಏನು ಮಾಡ್ತಾರೆ? ಇದಕ್ಕೆ ವೈರಿಗಳಾಗಿರ್ತಾರೆ. ಅದನ್ನ ಕರ್ತನಲ್ಲಿ ಹೇಳಿದಂಥದ್ದು. ಎಷ್ಟೋ ಕುಟುಂಬಗಳು ಇದನ್ನ ಅನುಭವಿಸ್ತಾ ಇದ್ದಾರೆ. ಅನೇಕರು ನೀವೆಲ್ಲ ಕರ್ತನಲ್ಲಿ ಬಂದಂಥವರೆಲ್ಲ ನಂಬದೇ ಇರ್ತಕ್ಕಂಥವರಿಂದ, ಮನೆಯವರಾಗಿರ್ಬೋದು, ಹೊರಗಡೆ ಇರ್ತಾರಾಗಿರ್ಬೋದು, ಅವರಿಂದ ಈ ವಿರೋಧಗಳನ್ನು ಎದುರಿಸ್ತಲೇ ಬಂದಿದ್ದೀರಿ ಎಂಬುದನ್ನು ಎನಿಸ್ತೇನೆ. ಇದನ್ನ ಇಲ್ಲಿ ಕರ್ತನೆ ಹೇಳ್ತಾ ಇರುವಂಥದ್ದು. ಇದು ನಾನು ಸಮಾಧಾನ ಹುಟ್ಟಿಸುವುದಕ್ಕೆ ನಾನು ಬಂದಿಲ್ಲ, ಖಡ್ಗ ಹಾಕಲಿ. ಖಡ್ಗ ಅಂದರೆ ಕಡಿಯುವಂಥದ್ದು ಅಂತ. ಒಂದು ವೇಳೆ ಸಂಬಂಧಗಳು ಕಿತ್ತು ಹೋಗ್ಲಿಕ್ಕೆ ಸಾಧ್ಯತೆ ಉಂಟು, ಬಿಟ್ಬಿಡ್ಲಿಕ್ಕೆ ಸಾಧ್ಯತೆ ಉಂಟು. ಕೆಲವರನ್ನು ದೂರ ಮಾಡಲಿಕ್ಕೆ, ಮನೆಯಿಂದ ಆಚೆ ಕಳಿಸಲಿಕ್ಕೆ ಸಾಧ್ಯತೆ ಉಂಟು. ಎಷ್ಟೋ ಸಹೋದರ ಸಹೋದರಿ ಆ ರೀತಿ ಬಂದಿದ್ದಾರೆ. ಅಂಥ ಸ್ಥಿತಿ ಉಂಟಾಗಿದೆ. ಇಲ್ಲ ಅಂತ ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಆ ರೀತಿಯಾದಂಥ ಒಂದು ಸ್ಥಿತಿ ಉಂಟಾಗ್ತದೆ ಎಂಬುದಾಗಿ ಕರ್ತನ ಹೇಳೋದು. ಅದಕ್ಕೆ ಆಶ್ಚರ್ಯ ಪಡಬೇಡಿ. ಈ ಶಿಷ್ಯರು ಹೋಗಿ ಸಾರುವ ಸಮಯದಲ್ಲಿ ಕೆಲವರೆಲ್ಲ ಕರ್ತನ ನಂಬಿ ಬರ್ತಾರೆ ಇಟ್ಕೊಳ್ಳಿ. ಇವ್ರು ಬೋಧನೆಯನ್ನು ಕೇಳಿ ನಂಬಿ ಬರ್ತಾರೆ. ಈಗ ಅಲ್ಲಿ ಮನೇಲಿ ಏನಾಯಿತು, ಸ್ವಲ್ಪ ಸಮಸ್ಯೆ ಉಂಟದ್ದು. ಇದೆಲ್ಲ ಮೊದಲೇ ಅರ್ಥ ಆಗಬೇಕು ಇವ್ರಿಗೆ. ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ದೇವರಿಗೆ. ಈಗ ಎಲ್ಲವನ್ನ ಬೋಧನೆ ಮಾಡಿ ಕಳಿಸ್ತಾ ಇರುವಂಥದ್ದು. ಅಂಥ ಸನ್ನಿವೇಶಗಳು ಆಗ್ಲಿಕ್ಕೆ ಉಂಟು ಅಂತ. ಒಂದು ವೇಳೆ ಹೋಗಿ ಒಂದು ಸುವಾರ್ತೆ ಸಾರ್ತೀರಾ, ಅಲ್ಲಿ ಒಬ್ಬ ಕರ್ತನ ನಂಬುತ್ತಾನೆ, ದೇವ್ರ ಕಡೆ ತಿರುಗಿ ಕೊಡಿದ್ರೆ ಮನೆಯವರೆಲ್ಲ ಏನಾಗ್ತಾರೆ? ವೈರಿಗಳಾಗ್ತಾರೆ. ಆವಾಗ ಅದಕ್ಕೆ ಆಶ್ಚರ್ಯ ಪಡಬಾರ್ದು. ಇದು ಮೊದಲೇ ಆಗ್ತದೆ ಇದು ಎಂಬುದಾಗಿ ಶಿಷ್ಯರಿಗೂ ಸಹ ಅದು ಮನವರಿಕೆ ಆಗಬೇಕು. ಅದಕ್ಕೋಸ್ಕರ ಹೇಳಿ ಕಳಿಸೋದು ನೋಡುತ್ತೇವೆ. ನಂತರ ನಿಮ್ಮ ಪ್ರಯಾರಿಟಿ ಅದಲ್ಲವೇ, ಅಥವಾ ವಿಶ್ವಾಸಿಗಳ ಪ್ರಯಾರಿಟಿ ಯಾವುದಕ್ಕೆ? ದೇವರಿಗೆ ಆದ್ಯತೆ ಕೊಡಬೇಕು. ಓಕೆ, ಇಲ್ಲಿ 37ನೇ ವರ್ಷದಲ್ಲಿ ಓದುವಾಗ ಒಂದು ವೇಳೆ ಈ ರೀತಿಯಾದಂಥ ಸ್ಥಿತಿಗಳು ಉಂಟಾಗ್ತದೆ. ಒಬ್ಬ ಮನೆಯಲ್ಲಿ ಕರ್ತನ ನಂಬದ ಮೇಲೆ ಅವನಿಗೆ ಮನೆಯವರು ವೈರಿಗಳಾಗ್ತಾರೆ. ತಂದೆ ವೈರಿ ಆಗ್ಬೋದು, ತಾಯಿ ವೈರಿ ಆಗ್ಬೋದು, ಅಥವಾ ತಂದೆ ತಾಯಿಗಳು ನಂಬುವಾಗ ಮಕ್ಕಳು ವೈರಿಗಳಾಗ್ಬೋದು. ಓಕೆ, ಆ ಸಮಯದಲ್ಲಿ ನೀವು ಹಿಂಸೆಗಳು ಅಥವಾ ವೈರಿತ್ವ ಬರುವ ಸಮಯದಲ್ಲಿ ನಿಮ್ಮ ಆದ್ಯತೆ ಯಾರು ಕೊಡಬೇಕು? ಫಸ್ಟ್ ಪ್ರಯಾರಿಟಿ ಯಾರಿಗೆ ಕೊಡಬೇಕು? ಮೊದಲನೇ ಸ್ಥಾನ ಯಾರಿಗೆ ಕೊಡಬೇಕು? ಅಯ್ಯೋ, ನಾನು ಸುವಾರ್ತೆ ನಂಬಿ ಹಿಂಗಾಯ್ತು, ಅಯ್ಯೋ ನನ್ನ ತಂದೆ ತಾಯಿಗಳನ್ನ ವಿರೋಧ ಮಾಡಿದ್ದಾರೆ, ನನ್ನ ತಂದೆ ತಾಯಿಗಳನ್ನ ಬಿಡ್ಲಿಕ್ಕೆ ಆಗೋದಿಲ್ಲ ಅಲ್ವೇ? ಬಿಡಬೇಡಿ, ಸತ್ಯ, ಪ್ರೀತಿ ಮಾಡಿ. ಆದರೆ ದೇವರಿಗಿಂತ ಹೆಚ್ಚಾಗಿ ಅಲ್ಲ. ಅದಕ್ಕೆ ಮುಂದಿನ ವಚನ ಹೇಳೋದೇನಂತಂದ್ರೆ, ತಂದೆ ಮೇಲಾಗಲಿ ತಾಯಿಯ ಮೇಲಾಗಲಿ ನನ್ನ ಮೇಲಿಡುವುದಕ್ಕಿಂತ ಹೆಚ್ಚಾದ ಮಮತೆ ಇಡುವುದು ನನಗೆ ಯೋಗ್ಯನಲ್ಲ. ಮಗನ ಮೇಲಾಗಲಿ ಮಗಳ ಮೇಲಾಗಲಿ ನನ್ನ ಮೇಲಿಡುವುದಕ್ಕಿಂತ ಹೆಚ್ಚಾದ ಮಮತೆ ಇಡುವುದು ನನಗೆ ಯೋಗ್ಯನಲ್ಲ. ಗಮನಿಸಿ, ಇಲ್ಲಿ ನೋಡೋ ಸಮಯದಲ್ಲಿ ದೇವರಿಗಿಂತ ಹೆಚ್ಚಾಗಿ ತಂದೆ ಮೇಲಾಗಲಿ ತಾಯಿ ಮೇಲಾಗಲಿ
ದೇವರಿಗಿಂತ ಹೆಚ್ಚಾಗಿ ಮಗನ ಮೇಲಾಗಲಿ ಮಗಳ ಮೇಲಾಗಲಿ ಪ್ರೀತಿ ಇಟ್ಟರೆ, ಅಂದ್ರೆ ಪ್ರೀತಿ ಮಾಡಬಾರ್ದಂತಲ್ಲ, ದೇವರಿಗಿಂತ ಹೆಚ್ಚಾದ ಪ್ರೀತಿಯನ್ನು ಮಾಡಿದ್ರೆ ದೇವರಿಗೆ ಯೋಗ್ಯರಲ್ಲ. ಆಯ್ತಾ? ನೀನು ಬಿಡ್ತೀಯ, ನನ್ನ ನೀನು ತಿರಸ್ಕಾರ ಮಾಡ್ತೀಯ, ನಾನು ದೇವ್ರು ಬಿಡಲ್ಲ. ನಾನು ಮೊದಲನೇ ಸ್ಥಾನ ದೇವ್ರಿಗೆ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಬೇಕು. ಇದು ಬಹಳ ಪ್ರಾಮುಖ್ಯವಾದ ಒಂದು ವಿಷಯ ಪ್ರಿಯರೇ. ಅದರಿಂದ ಮೊದಲನೇ ಆದ್ಯತೆ ಅವ್ರು ಕೊಡೋದು. ತಂದೆ ತಾಯಿಗಳನ್ನ ಪ್ರೀತಿ ಮಾಡಬಾರ್ದು ಅಂತಲ್ಲ, ಮಕ್ಕಳನ್ನ ಪ್ರೀತಿ ಮಾಡಬಾರ್ದು ಎಂಬುದರ ಅರ್ಥ ಅಲ್ಲ ಅದು. ಅದರ ಅರ್ಥ ಏನಂದರೆ ಮೊದಲನೇ ಸ್ಥಾನ ಮಕ್ಕಳಿಗೂ ಅಲ್ಲ, ತಂದೆ ತಾಯಿಗಳಿಗೂ ಅಲ್ಲ, ದೇವರಿಗೆ ಕೊಡಬೇಕೆಂಬುದಾಗಿ ಹೇಳುವಂಥದ್ದು. ಅದರಿಂದ ಪ್ರಿಯರೇ, ಇಲ್ಲಿ ಮಗನ ಮೇಲಾಗಲಿ ಮಗಳ ಮೇಲಾಗಲಿ ತಂದೆ ಮೇಲಾಗಲಿ ತಾಯಿ ಮೇಲಾಗಲಿ ನನಗಿಂತ ಹೆಚ್ಚಾದ ಅವನು ನೀಡುವನು ನನಗೆ ಯೋಗ್ಯನಲ್ಲ ಎಂಬುದಾಗಿ ಹೇಳುತ್ತಾರೆ. ನಂತರ ಇದು ಬಹಳ ಪ್ರಾಮುಖ್ಯದ 38ನೇ ವಚನ, ಮತ್ತು ಯಾವನಾದರೂ ತನ್ನ ಶಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬಂದ ಹೊರತು ನನಗೆ ಯೋಗ್ಯನಲ್ಲ. ಗಮನಿಸಿ, ಶಿಲುಬೆ. ಈಗ ಸರಿ, ತಂದೆ ಮೇಲೆ ತಾಯಿ ಮೇಲೆ ಪ್ರೀತಿ ಇಡೋದು ಬೇಡ, ದೇವ್ರ ಮೇಲೆ ಇಟ್ಟಾಯ್ತು. ಹೆಚ್ಚು ಪ್ರೀತಿ ಅವ್ರ ಮೇಲೆ ಇಡೋದು ಬೇಡ, ದೇವ್ರ ಪ್ರೀತಿ ಇಟ್ಟಾಯ್ತು. ಇನ್ನೊಂದಿದೇನು? ಶಿಲುಬೆ. ಇದನ್ನೇ ಹೇಳುವಂಥದ್ದು. ಪರ್ಸಿಕ್ಯೂಷನ್, ಹಿಂಸೆಗಳು, ಅವಮಾನ. ಶಿಲುಬೆಯಲ್ಲಿ ಏನಿದೆ? ಶಿಲುಬೆಯಲ್ಲಿ ಏನೇನಿದೆ? ನೋವಿದೆ. ಶಿಲುಬೆಯಲ್ಲಿ ಅವಮಾನವಿದೆ, ಉಗುಳುವಿಕೆ ಇದೆ, ಗುದ್ದುವಿಕೆ ಇದೆ, ಎಲ್ಲ ಇದೆ. ಯೇಸು ಕ್ರಿಸ್ತನ ಶಿಲುಬೆ ಎಲ್ಲ ಹೊತ್ಕೋಬೇಕಂತ ನಾವು ನಮ್ಮ ಶಿಲುಬೆಗಳು. ಅರ್ಥ ಆಯ್ತಾ? ಕೆಲವು ಸಮಯದಲ್ಲಿ ಯೇಸು ಕ್ರಿಸ್ತನ ಶಿಲುಬೆ ಹೊತ್ಕೊಳ್ಳಿಕ್ಕೆ ಎಲ್ಲರಿಗೂ ಈಸಿ, ಯಾಕಂದ್ರೆ ಒತ್ತು ಮುಗಿದೋಗಿದೆಲ್ಲ ಶಿಲುಬೆ. ಅದರಿಂದ ನಮ್ಮ ಶಿಲ್ಬೆಗಳು ಹೊತ್ಕೋಬೇಕು. ಯೇಸು ಕ್ರಿಸ್ತನ ಅವ್ರ ಶಿಲ್ಬೆ ಹೊತ್ತಿ ಮುಗಿಸಾಯ್ತು. ಇನ್ನು ಅವ್ರದ್ದು ಹೊರಲಿಕ್ಕೆ ಕರೆದಿಲ್ಲ ನಮ್ಮನ್ನು. ಹೇಳೋದು ಅರ್ಥ ಆಯ್ತಲ್ವ? ಅವ್ರದ್ದು ಹೊರಿಬಾರ್ದು. ಅವ್ರದ್ದು ಹೊತ್ಕೊಂಡು ಹೋಗಿ ನೇತು ಹಾಕಲ್ಪಟ್ಟಾಯ್ತು, ಮುಗೀತು ಅವ್ರ ಕತೆ. ಅವ್ರ ಕೆಲಸ ಅವ್ರ ಗೋಲ್ನ ಮುಟ್ಬಿಟ್ಟಿದ್ದಾರೆ. ಈಗ ನಮ್ಮ ಗೋಲ್ ಮುಟ್ಬೇಕಷ್ಟೇ, ನಮ್ಮ ಶಿಲ್ಬೆ ಹೊತ್ಕೊಂಡು. ಶಿಲ್ಬೆ ಅಂದ್ರೇನು? ಮರದ್ದೋ, ಚಿನ್ನದ್ದೋ, ಪ್ಲಾಸ್ಟಿಕ್ದೋ ಮಾಡಿಸ್ಕೊಂಡು ಕತ್ತಿಗೆ ಹಾಕೋಬೇಕು ಅಂತಲ್ಲ ಅರ್ಥ ಅದು. ಅದರ ಅರ್ಥ ಏನು? ಶಿಲುಬೆ ಅಂದರೆ ಹಿಂಸೆಗಳು, ಅವಮಾನ ಅಲ್ವೇ, ಅನೇಕ ರೀತಿಯ ಸಮಸ್ಯೆಗಳು. ಇದನ್ನು ನಮ್ಮದು ನಿಮಗೊಂದು ರೀತಿ ಶಿಲುಬೆ ಇದೆ, ನನಗೊಂದು ರೀತಿ ಶಿಲುಬೆ ಇದೆ. ಒಟ್ಟಾರೆ ಶಿಲುಬೆ ಅಂತ ಇದ್ದೇ ಇದೆ ಎಲ್ಲರಿಗೂ ಸಹ, ವಿಶ್ವಾಸಿಗಳಿಗೆ. ಆ ಶಿಲುಬೆಯನ್ನು ಹೊತ್ಕೊಂಡು ಹೋಗಲೇಬೇಕು. ಶಿಲುಬೆ ಬರಲಿಲ್ಲ ಅಂದರೆ ನಾವು ಯೇಸುವನ್ನು ಹಿಂಬಾಲಿಸುವಂಥವರಲ್ಲ. ಯಾಕಂದರೆ ಯೇಸು ಹೊತ್ತದು ಶಿಲುಬೆ, ಅದರಿಂದ ನಾವು ಶಿಲುಬೆ ಬರಬೇಕು. ಅರ್ಥ ಆಯ್ತಾ? ಶಿಲುಬೆ ಹೊರುವಂಥದ್ದು ಕ್ರೈಸ್ತರ ಚಿಹ್ನೆ ಅಂದರೆ ನಾನು ಹೇಳುವಂಥದ್ದು ಶಿಲುಬೆ ಹೊತ್ಕೊಂಡು ಹೋಗೋದು ಅರ್ಥ ನಾನು ಹೇಳ್ತಿರಲ್ಲ. ನಿಜ ದೇವ ಮಕ್ಕಳ ಒಂದು ಚಿಹ್ನೆ ಏನಂತಂದರೆ ಶಿಲುಬೆ ಹೊರುವಂಥದ್ದು. ಶಿಲುಬೆ ಹೊರುವುದು ಅಂದರೆ ಲಿಟ್ರಲಿ ಎಲ್ಲ ನಾನು ಹೇಳ್ತಿರೋದು ಹಿಂಸೆಗಳು, ಅವಮಾನಗಳು, ಕಣ್ಣೀರು ಅನೇಕವನ್ನು ಸಹಿಸಿಕೊಂಡು ಹೋಗುವಂಥದ್ದು. ಇದು ಕ್ರಿಸ್ತಿಯ ಜೀವನದ ಒಂದು ಮಾರ್ಗ. ಓಕೆ, ಅರಿದ ಪ್ರಿಯರೇ, ಶಿಲುಬೆ ಹೊತ್ತುಕೊಂಡ ಹೊರತು ನನ್ನ ಹಿಂದೆ ಬರಲಿಕ್ಕಾಗುವುದಿಲ್ಲ. ಯೇಸುಂದಲ್ಲ, ನಮ್ಮ ಶಿಲುಬೆಗಳು ವ್ಯತ್ಯಾಸ ಇದೆ. ಒಬ್ಬರಿಗಿಂತ ಒಬ್ಬರಿಗೆ ಹಿಂಸೆಗಳು ಬೇರೆ ಬೇರೆ ರೀತಿ ಇರ್ತದೆ. ಎಲ್ಲರಿಗೂ ಒಂದೇ ರೀತಿ ಹಿಂಸೆಗಳು ಬರಲಿಕ್ಕಿಲ್ಲ, ಎಲ್ಲರಿಗೂ ಒಂದೇ ರೀತಿ ಅವಮಾನ ಬರಲಿಕ್ಕಿಲ್ಲ, ಎಲ್ಲರಿಗೂ ಒಂದೇ ವಿಧವಾದಂಥ ಸಮಸ್ಯೆಗಳು ಇರಲಿಕ್ಕಿಲ್ಲ. ಬೇರೆ ಬೇರೆ ಶಿಲುಬೆಗಳಿರ್ತದೆ. ಅದರಿಂದ ನೀವೆಂದಿಗೂ ತಿಳ್ಕೊಳ್ಬೇಡ್ರಿ ಯೇಸು ಹಾಗೆ ನಮ್ಮನ್ನು ಮೊಳೆ ಹೊಡಿತಾರೆ ಅಂತ ಎಂದಿಗೂ ಬಯಸ್ಬೇಡಿ. ಯೇಸು ಹಾಗೆ ನಮಗೆ ಉಳ್ತಾರೆ ಎಂಬುದಾಗಿ ಬಯಸ್ಬೇಡಿ. ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ಅದಕ್ಕೆ ಯೇಸು ಹೇಳೋದು, ನನ್ನ ಶಿಲ್ಬೆ ಬೇಡ, ನನ್ನ ಶಿಲ್ಬೆ ವಿಶೇಷತೆ ಬೇರೆ, ಅದ್ರ ನಿಮ್ಮ ಶಿಲ್ಬೆ ಹೊತ್ಕೊಳ್ಳಿ ಅಂತ ಹೇಳೋದು. ಅವ್ರ ಶಿಲ್ಬೆ ಹೊತ್ಕೊಂಡ್ರೆ ಏನಾಗ್ತದೆ ಹೇಳಿ, ಅವ್ರು ಹೋದಂಗೆ ಹೋಗ್ಬೇಕಾಗ್ತದೆ. ಅದರಿಂದ ನಮಗೆ ಡಿಫ್ರೆಂಟ್ ಆಗಿರುವಂಥ ಒಂದು ವಿಷಯಗಳಲ್ಲಿ ನಾವು ಹೋಗಬೇಕಾಗ್ತದೆ. ಅದರಿಂದ ಒಟ್ಟಾರೆ ಶಿಲ್ಬೆ ಅಂದರೆ ಅಲ್ಲಿ ಹಿಂಸೆಗಳು, ಅವಮಾನ, ಅನೇಕ ಸಮಸ್ಯೆಗಳಿದೆ ಎಂಬುದನ್ನು ನಾವು ನೋಡುವಂಥರಾಗಿದೆ. ನಂತರ ನಾವು ಶಿಲ್ಬೆ ಹೊತ್ಕೊಂಡು ಬಂದ ಹೊರತು ನನಗೆ ಯೋಗ್ಯನಲ್ಲ. 39, ತನ್ನ ಪ್ರಾಣವನ್ನು ಕಂಡುಕೊಂಡವನು ಅದನ್ನು ಕಳಕೊಳ್ಳುವನು, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ಅಂದರೆ ಒಂದು ವೇಳೆ ಉಳಿಸ್ಕೊಳ್ಳಿಕ್ಕೋಸ್ಕರ ಶಿಲ್ಬೆ ಬಿಟ್ಟುಬಿಟ್ಟು ಯೇಸುವನ್ನು ಬಿಟ್ಟು ಪ್ರಾಣ ಉಳಿಸ್ಕೊಂಡ್ರೆ ಪ್ರಾಣ ಹೋಗ್ತದೆ ಅಷ್ಟೇ. ಆದರೆ ಯೇಸು ನಿಮಿತ್ತ ಪ್ರಾಣ ಕಳ್ಕೊಂಡ್ರೆ ಪ್ರಾಣ ಉಳಿತದೆ, ನಿತ್ಯಕ್ಕೂ ಅವನು ಪ್ರಾಣ ಉಳಿತದೆ ಅಂತ. ಇದ್ಯಾಕಪ್ಪ ಈಗ ಅಷ್ಟೇ ಯೇಸು ನಂಬೋದು ಬೇಡ ಏನು ಬೇಡ ಅಂತ ಬಿಟ್ಟು ಹೊಟ್ಟೋದ್ರೆ ಅದು ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋಗ್ತಿರೋಂಥದ್ದು. ಆದರೆ ಪ್ರಾಣ ಉಳಿಸ್ಕೋತಾ ಇಲ್ಲ, ಅವನು ನಿತ್ಯಕ್ಕೂ ಪ್ರಾಣವನ್ನು ಕಳ್ಕೊತಾನೆ, ನರಕಕ್ಕೆ ಹೋಗ್ತಾನೆ ಅಂತ ಅರ್ಥ. ಆದರೆ
ಯೇಸು ನಿಮಿತ್ತ ಕಳ್ಕೊಂಡ್ರೆ ಅದನ್ನು ಕಂಡುಕೊಳ್ತಾನೆ ಅದರ ಅರ್ಥ, ನಿತ್ಯ ನಿತ್ಯ ಉಳಿಸ್ಕೊಳ್ತಾನೆ ಎಂಬುದರ ಅರ್ಥ. ಓಕೆ, ಅದರಿಂದ ಮತ್ತೆ ನಾನು ಇನ್ನೊಂದು ಆ ವಚನಗಳನ್ನು ಓದಿ ನಾನು ಮುಗಿಸ್ತೇನೆ. 40ನೇ ವಚನದಲ್ಲಿ ಇದಕ್ಕೆ ರಿವಾರ್ಡ್ಸ್ಗಳು ಉಂಟು. ನಾವು ಏನೆಲ್ಲ ಕರ್ತನಿಗೋಸ್ಕರ ಪ್ರಯಾಸ ಪಡ್ತೇವೋ ಅಥವಾ ಕರ್ತನ ಸೇವೆಯಲ್ಲಿ ನಾವು ಏನೆಲ್ಲ ಕೈ ಜೋಡಿಸ್ತೇವೋ ಅದಕ್ಕೆಲ್ಲಕ್ಕೂ ಸಹ ಪ್ರತಿಫಲ ಉಂಟು ಎಂಬುದನ್ನು ನೋಡುತ್ತೇವೆ. ರಿವಾರ್ಡ್ಸ್. ಓಕೆ, ನಿಮ್ಮನ್ನು ಸೇರಿಸಿಕೊಳ್ಳೋನು ನನ್ನನ್ನು ಸೇರಿಸಿಕೊಳ್ಳೋನಾಗಿದ್ದಾನೆ, ನನ್ನನ್ನು ಸೇರಿಸಿಕೊಳ್ಳುವನು ನನ್ನನ್ನು ಕಳಿಸಿಕೊಟ್ಟ ಆತನ್ನೇ ಸೇರಿಸಿಕೊಳ್ಳುವನಾಗಿದ್ದಾನೆ. ಪ್ರವಾದಿಯನ್ನು ಸೇರಿಸಿಕೊಳ್ಳುವನು ಪ್ರವಾದಿಗೆ ಬರತಕ್ಕ ಫಲವನ್ನು ಹೊಂದುವನು. ನೀತಿವಂತನನ್ನು ಸೇರಿಸಿಕೊಳ್ಳುವನು ನೀತಿವಂತನಿಗೆ ಬರತಕ್ಕ ಫಲವನ್ನು ಹೊಂದುವನು. ಮತ್ತು ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಓಕೆ, ದೇವರಿಗೆ ಮಹಿಮುಂಟಾಗಲಿ. ಇಲ್ಲಿ ಪ್ರತಿಫಲದ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಏನೆಲ್ಲ ಕರ್ತನ ಸೇವೆಯಲ್ಲಿ ಸಹಕರಿಸ್ತಾರೋ ಅದಕ್ಕೆಲ್ಲಕ್ಕೂ ಸಹ ಪ್ರತಿಫಲ ಇರ್ತದೆ ಎಂಬುದನ್ನು ನೋಡುವಂಥದ್ದು. ಸೇವೆ ಮಾಡುವಂಥವ್ರಿಗೂ ಪ್ರತಿಫಲ ಇರ್ತದೆ, ಆ ಸೇವೆಯಲ್ಲಿ ಹಿಂದೆ ನಿಂತ್ಕೊಂಡು ಸಹಕರಿಸಿದಂಥವ್ರಿಗೂ ಪ್ರತಿಫಲ ಇರ್ತದೆ. ನಿಮ್ಮನ್ನು ಸೇರಿಸ್ಕೊಂಡ್ರೆ ನನ್ನನ್ನು ಸೇರಿಸ್ಕೊಂಡ ಹಾಗೆ, ನನ್ನನ್ನು ಸೇರಿಸ್ಕೊಂಡ್ರೆ ನಾನು ಕಳಿಸಿಕೊಟ್ಟ ತಂದೆಯನ್ನು ಸೇರಿಸ್ಕೊಂಡ ಹಾಗೆ ಎಂಬುದಾಗಿ ಹೇಳೋದನ್ನು ನೋಡುತ್ತೇವೆ. ನಂತರ ಪ್ರವಾದಿಯನ್ನು ಸೇರಿಸ್ಕೊಂಡ್ರೆ ಪ್ರವಾದಿಗೆ ಬರ್ತಕ್ಕಂಥ ಪ್ರತಿಫಲವನ್ನು ಹೊಂದುತ್ತಾನೆ. ಹಾಗೆ ಪ್ರವಾದಿಗೆ ಪ್ರತಿಫಲ ಉಂಟು ಅಂತ ಅರ್ಥ. ಪ್ರವಾದಿಗೆ ಪ್ರತಿಫಲ ಇದೆ, ನಂತರ ಆ ಪ್ರತಿಫಲ ಸೇರಿಸಿಕೊಳ್ಳೋರಿಗೂ ಸಿಗ್ತದೆ ಎಂಬುದರ ಅರ್ಥ. ನೀತಿವಂತನಿಗೆ ಪ್ರತಿಫಲ ಇದೆ, ನೀತಿವಂತನೆಂದು ಸೇರಿಸಿಕೊಳ್ಳುವಂಥ ನೀತಿವಂತನಿಗೆ ಪ್ರತಿಫಲ ಸಿಗ್ತದೆ ಎಂಬುದಾಗಿ ನೋಡುತ್ತೇವೆ. ಈ ಚಿಕ್ಕವರಲ್ಲಿ ಎಂಬುದಾಗಿ ಹೇಳೋದ್ರೆ ಚಿಕ್ಕ ಮಕ್ಕಳು ಇರಲಿಲ್ಲ. ಓಕೆ, ಚಿಕ್ಕ ಮಕ್ಕಳ ಕುರಿತಾಗಿ ಅಲ್ಲಿ ಹೇಳ್ತಾ ಇರೋದು ಅಂದರೆ ಶಿಷ್ಯರ ಕುರಿತಾಗಿಯೇ ಹೇಳ್ತಾ ಇರುವಂಥದ್ದು. ಈ ಚಿಕ್ಕವರು ಎಂಬುದಾಗಿ ಹೇಳುವಂಥದ್ದು ಶಿಷ್ಯರ ಕುರಿತಾಗಿಯೇ ಹೇಳ್ತಕ್ಕಂಥದ್ದು. ಅಂದರೆ ಒಂದು ವೇಳೆ ಅವರು ಲೋಕದಲ್ಲಿ ಅಷ್ಟು ಒಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಕಾಣದೇ ಇರ್ಬೋದು, ಸಾಮಾನ್ಯ ಪ್ರಜೆಗಳಾಗಿ ಬೆಸ್ತರಾಗಿ ದೇವರು ಆರಿಸ್ಕೊಂಡಂಥ ಒಂದು ಚಿಕ್ಕ ಆಗಿದ್ದಾರೆ. ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇಲ್ಲಿ ನೋಡುವಾಗ ಒಂದು ತಂಬಿಗೆ ತಣ್ಣೀರು, ಬಿಸಿ ನೀರು ಅಲ್ಲ. ಓಕೆ, ಒಂದೊಂದು ಪದನು ಭಾಳ ಪ್ರಾಮುಖ್ಯವಾದ ದೇವರ ವಾಕ್ಯದಲ್ಲಿ. ಸ್ವಲ್ಪ ಬಿಸಿನೀರು ಕಾಯಿಸ್ಬೇಕಾದ್ರೆ ಸ್ವಲ್ಪ ಗ್ಯಾಸ್ ಎಲ್ಲ ಖರ್ಚಾಗ್ತದಲ್ವ, ಅದು ಬೇಡಪ್ಪ. ಏನು ಕೊಡೋ? ತಣ್ಣೀರು. ಒಂದು ತಂಬಿಗೆ ತಣ್ಣೀರನ್ನು ಕೊಟ್ಟರೂ ಸಹ ಅದಕ್ಕೆ ಬರ್ತಕ್ಕಂಥ ಪ್ರತಿಫಲ ತಪ್ಪುವುದೇ ಇಲ್ಲ. ನಾವು ಹೆಚ್ಚು ಏನೋ ಈ ದಿನಗಳಲ್ಲಿ ನೀರಿಗೆ ದುಡ್ಡು ಕೊಡ್ತಿದ್ವಿ ಅಷ್ಟೇ, ಆದರೆ ಮೊದಲೆಲ್ಲ ನೀರಿಗೆಲ್ಲ ದುಡ್ಡಿರಲಿಲ್ಲ, ಆಯ್ತಲ್ವೇ. ನಮಗೆ ಭಾಳ ಸಮೃದ್ಧಿಯಾಗಿ ನೀರು ಸಿಗ್ತದೆ, ಯಾವುದೇ ಬೆಲೆ ಕೊಡದೆ ನೀರು ತುಂಬ್ಕೊಬರ್ತಾಯಿದ್ದು ಬಾವಿಗಳಲ್ಲಿ, ಆಯ್ತಲ್ವ. ಆದರೆ ಈ ದಿನಗಳಲ್ಲಿ ಏನಂತಂದರೆ ಎಲ್ಲಕ್ಕೂ ಒಂದೊಂದು ಬಾಟ್ಲು ನೀರು. ಮೊದಲು ನಾವು ಚಿಕ್ಕವರಾಗಿರೋ ಸಮಯದಲ್ಲಿ ಯಾವುದೇ ಬಾಟ್ಲು ನೀರುಗಳು ಇರಲಿಲ್ಲ ಅಷ್ಟಾಗಿ ಹೇಳ್ಬೇಕಾದ್ರೆ. ಯೇಸು ಕ್ರಿಸ್ತನ ಕಾಲದಲ್ಲಿ ಫ್ರೀ, ಟೋಟಲಿ ಫ್ರೀ. ಅಂದರೆ ಹಿಂದಕ್ಕೆ ಹೋಗಿ ನೋಡಿ, ನಮ್ಮ ಕಾಲದಲ್ಲೇ ಈಗಲೂ ಕೆಲವು ಸಮಯದಲ್ಲಿ ಫ್ರೀಯಾಗಿ ನೀರು ಸಿಗ್ತದೆ ಕೆಲವು ಕಡೆ ಅಲ್ವಾ. ನದಿಗಳಲ್ಲಿ, ನದಿ ತಪ್ಪಲಿರ್ತಕ್ಕಂಥವ್ರು, ಆ ಸ್ಥಳಗಳಲ್ಲಿ ಬಾವಿಗಳಿರ್ತಕ್ಕಂಥವ್ರು ಅದು ಯಾರು ದುಡ್ಡು ಕಟ್ಟೋದಿಲ್ಲ, ಫೈನ್ ದುಡ್ಡು ಕಟ್ಟಿ ನೀರು ತಗೊಳ್ಳಲ್ಲ, ಉಚಿತವಾಗಿ ಸಿಕ್ಕುವಂತಾಗಿದೆ. ಇನ್ನು ಯೇಸು ಕ್ರಿಸ್ತನ ಕಾಲದಲ್ಲಿ ನೀರು ಯಾರು ಮಾರ್ತಿರಲಿಲ್ಲ, ಬೈಬಲ್ ಅದು ಇಲ್ಲ ನೀರು ಮಾರ್ತಿರೋ ಅಂತೇಳಿ. ಓಕೆ, ಅದರಿಂದ ಉಚಿತವಾಗಿ ನೀರಿತ್ತು. ಅದು ಬಿಸಿನೀರು ಸ್ವಲ್ಪ ಕಾಯಿಸೋಕ್ಕೆ ಪ್ರಯಾಸ ಆಗ್ತಿತ್ತು, ಆದರೆ ತಣ್ಣೀರು ಕುರಿತಾಗಿ ಹೇಳ್ತಿರೋದು. ತಣ್ಣೀರು, ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲ ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಒಂದು ತಂಬಿಗೆ ತಣ್ಣೀರಿಗೂ ಸಹ ದೇವರು ಪ್ರತಿಫಲ ಕೊಡುತ್ತಾನೆ. ಅದರಿಂದ ನಾನು ಕೆಲವು ಹೇಳುವಂಥದ್ದು ಏನಂತಂದರೆ, ನಿಮ್ಮ ಮನೆಗೆ ಯಾರಾದರೂ ದೇವರ ಮಕ್ಕಳು ಅಥವಾ ಸೇವಕರು ಓಕೆ ಬಂದರೆ ಅಟ್ಲೀಸ್ಟ್ ಒಂದು ಗ್ಲಾಸ್ ನೀರನ್ನಾದರೂ ಕುಡ್ಕೊಂಡು ಹೋಗ್ಲಿಕ್ಕೆ ಹೇಳ್ರಿ. ಯಾಕೆ? ಅಥವಾ ನೀರು ಕುಡಿಲಿಕ್ಕೆ ಕೊಡಿ. ಯಾಕೆ? ಇಲ್ಲಿ ಕರ್ತನ ಏನು ಹೇಳ್ತಾ ಇದೆ, ಅದಕ್ಕೆ ಬರ್ತಕ್ಕಂಥ ಪ್ರತಿಫಲ ತಪ್ಪುವುದಿಲ್ಲ. ಒಂದು ವೇಳೆ ಇನ್ನು ಸ್ವಲ್ಪ ಹೆಚ್ಚು ಅಂದರೆ ಇನ್ನು ಸ್ವಲ್ಪ ಏನು ಮಾಡ್ಬೋದು, ಬಿಸಿ ಮಾಡಿ ಕೊಡಿ, ಅದಕ್ಕೂ ಪ್ರತಿಫಲ ಇರ್ತದೆ. ಇನ್ನು ಸ್ವಲ್ಪ ಬಿಸಿ ಆಗೋದಕ್ಕೆ ಸ್ವಲ್ಪ ಹಾಲು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಟೀ ಪೌಡರ್ ಹಾಕಿಕೊಟ್ರೆ ಅದು ಇನ್ನಷ್ಟು ಪ್ರತಿಫಲ ಇರ್ತದೆ. ಓಕೆ, ಅದರಿಂದ ಇಲ್ಲಿ ಎಷ್ಟು ಚಂದವಾಗಿ ಹೇಳ್ತದೆ ಅಂದರೆ ಪ್ರತಿಫಲ ದೇವರು ಮರೆಯೋದಿಲ್ಲ. ಓಕೆ, ನಾನು ಮತ್ತೊಂದು ವಚನವನ್ನು ಹೇಳಿ ನಾನು ಮುಗಿಸ್ತೇನೆ. ಇಬ್ರಿಯರಿಗೆ ಬರೆದ ಗ್ರಂಥ 10ನೇ ಅಧ್ಯಾಯ 6ನೇ ವಚನ ನೋಡಿ, 9ರಿಂದ ಓದೋಣ. ಆದರೆ ಪ್ರಿಯರೇ, ಈ ರೀತಿಯಾಗಿ ನಾವು ಮಾತಾಡಿದರೂ ನೀವು ಇದಕ್ಕಿಂತ ಉತ್ತಮವಾಗಿಯೂ
ರಕ್ಷಣಾಕರವಾಗಿ ಇರುವ ಸ್ಥಿತಿಯಲ್ಲಿದ್ದೀರೆಂದು ದೃಢವಾಗಿ ನಂಬಿದ್ದೇನೆ. ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ಇನ್ನೂ ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ಓಕೆ, ಮರೆಯುವುದಕ್ಕೆ ನೀವು ದೇವಜನರ ವಿಷಯದಲ್ಲಿ ನೀವೇನೆಲ್ಲ ದೇವಜನರಿಗೆ ಮಾಡಿದ್ದೀರೋ ಅದನ್ನ ಮರಿಲಿಕ್ಕೆ ಅನ್ಯಾಯಸ್ಥನಲ್ಲ. ಪ್ರಿಯ ದೇವಜನರೇ, ಅದರಿಂದ ದೇವರು ನಾವು ಏನು ಮಾಡಿದ್ದೇವೆ ಅದನ್ನು ನಾವು ಮರೆಯದೆ ನಮಗೆ ಪ್ರತಿಫಲ ಕೊಡೋಣ. ಆದ್ದರಿಂದ ನಾವು ಯಾವುದಕ್ಕೂ ಸಹ ಇನ್ವೆಟ್ ಹಾಕದೆ ನಾವು ಧಾರಾಳವಾಗಿ ದೇವರ ಮಕ್ಕಳಿಗೂ ದೇವರ ಸೇವಕರಿಗೂ ಮಾಡುವಾಗ ಖಂಡಿತವಾಗಿ ನಮ್ಮ ಕುಟುಂಬ ಆಶ್ರಯಿಸಲ್ಪಡುತ್ತದೆ. ಅದ್ರಲ್ಲಿ ಯಾವ ಅನುಮಾನ ಇಲ್ಲ. ಯಾಕೆಂದರೆ ಈ ದೇವರ ವಾಕ್ಯ ಯೇಸು ಕರ್ತನು ಹೇಳ್ತಾರೆ, ಪ್ರವಾದಿಯನ್ನು ಸೇರಿಸಿಕೊಳ್ತಕ್ಕಂಥವನಿಗೆ ಪ್ರವಾದಿಗೆ ಬರ್ತಕ್ಕಂಥ ಪ್ರತಿಫಲ ದೊರೆಯುತ್ತದೆ. ನೀತಿವಂತನೆಂದು ಸೇರಿಸಿಕೊಳ್ಳುವವನಿಗೆ ನೀತಿವಂತನಿಗೆ ಬರ್ತಕ್ಕಂಥ ಪ್ರತಿಫಲ ದೊರೆಯುತ್ತದೆ. ಬೇಡವಾ ಪಾಲು ನಿಮಗೆ? ಬೇಡವಾ ಅವ್ರಿಗೆ ಸಿಕ್ಕುವಂಥ ಆಶೀರ್ವಾದ ನಿಮಗೆ ಬೇಡವಾ? ಬೇಕಿದ್ದರೆ ನೀವು ಪಾಲುಗಾರರಾಗ್ರಿ ಈ ಸೇವೆಯಲ್ಲಿ. ಅದರಿಂದ ಒಂದು ತಂಬಿಗೆ ತಣ್ಣೀರಿಗೂ ಸಹ ದೇವರು ಲೆಕ್ಕ ಇಟ್ಕೊಂಡು ಪ್ರತಿಫಲವನ್ನು ಕೊಡುವಂತನಾಗಿಲ್ಲ. ಸಾಕಷ್ಟು ವಿಷಯಗಳುಂಟು, ಏನೆಲ್ಲ ಪ್ರತಿಫಲಗಳಿದೆ ನಾವು ಮಾಡಿದ್ದಕ್ಕೆಂಬುದಾಗಿ. ಓಕೆ, ನಾವು ಹಿಂಸೆಯಲ್ಲಿ ಪಾಲುಗಾರರಾದರೂ ಸಹ ಅದಕ್ಕೂ ಪ್ರತಿಫಲ ಉಂಟು. ದೇವರ ವಾಕ್ಯದಲ್ಲಿ ಒಂದು ವಚನ ಓದ್ತೇನೆ ನೋಡಿ. 2 ತಿಮೋಥೆ 2ನೇ ವರ್ಷ ಓದುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 2 ತಿಮೋಥೆ 2:12. 2:12 ಇಂದಿನ ಸ್ವಲ್ಪ ಹೋದನ. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ಗಮನಿಸ್ತೇವೆ, ಸತ್ತಿದ್ದರೆ ಜೀವಿಸ್ತೇವೆ, ಸಹಿಸಿಕೊಳ್ಳುವವರಾಗಿದ್ದರೆ, ಸಹಿಸಿಕೊಳ್ಳೋದೇನ ಕಷ್ಟ ಬರುವಾಗ ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ಅಂದರೆ ರೇಯಿಂಗ್ ಮಾಡ್ತೇವೆ ಅಥವಾ ಆಳ್ವಿಕೆ ಮಾಡ್ತೇವೆ, ಆಡಳಿತ ಮಾಡ್ತೇವೆ ಎಂಬುದಾಗಿ. ಯೇಸು ಕ್ರಿಸ್ತನೊಂದಿಗೆ ಅಧಿಕಾರ ಪಡಿತೇವೆ ಎಂಬುದರ ಅರ್ಥ ಅದು. ಸಹಿಸಿಕೊಂಡ್ರೆ ಅಧಿಕಾರ ಸಿಗ್ತದೆ ಅಂತ. ಅಂದರೆ ಕಷ್ಟಗಳು ಬರ್ತವೆ, ಅದನ್ನು ಸಹಿಸಿಕೊಂಡು ಹೋಗುವಾಗ ಆಳುತ್ತೇವೆ. ರೋಮ 8:17 ಒಂದು ಬರೆಯಲ್ಪಟ್ಟಿದೆ ನೋಡಿ. ಕ್ರಿಸ್ತನ ಬಾಧೆಗಳಲ್ಲಿ ಮಕ್ಕಳಾಗಿದ್ದರೆ ಬಾಧ್ಯರು ಅದಲ್ವೇ ಅಂತ ಬರೆಯಲ್ಪಟ್ಟಿದೆ. 17ನೇ ವಚನ 8:17. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಅಂದ್ರೆ ಅರ್ಥ ನಮಗೆ ಬಾಧ್ಯತೆ ಹಕ್ಕು ಸಿಗ್ತದೆ ಅಂತ. ಎಲ್ಲಿ? ಮಕ್ಕಳಾದ್ದರಿಂದ ತಂದೆಗೆ ಇರ್ತಕ್ಕಂಥ ಆಸ್ತಿಗೆಲ್ಲ ನಾವು ಬಾಧ್ಯರು ಅಂತ. ಮಕ್ಕಳಾಗಿದ್ದರೆ, ದೇವರ ಮಕ್ಕಳಾಗಿದ್ದರೆ. ನಂತರ ಜೊತೆಲಿ ಇನ್ನೊಂದು ಹೇಳ್ತದೆ, ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಎಷ್ಟು ಚಂದ ಪ್ರಿಯರೇ! ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗ್ತೇವೆ. ದಟ್ ಇಸ್ ಶೇರಿಂಗ್ ಸಿಗ್ತದೆ, ನಮಗೆ ಭಾಗ ಸಿಗ್ತದೆ. ಮಹಿಮೆಯಲ್ಲೂ ಪಾಲುಗಾರರು, ಸಹಿಸಿಕೊಂಡ್ರೆ ಆಳುತ್ತೇವೆ. ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾದರೆ ಆತನ ಮಹಿಮೆಯಲ್ಲೂ ಪಾಲುಗಾರರಾಗ್ತೇವೆ. ಎಂತ ಚಂದವಾದದ್ದು ಪ್ರೇರೆ! ಅದರಿಂದ ನಾವು ನಾವು ಕರ್ತನ ಸೇವೆಯಲ್ಲಿ ಏನಾದರೂ ಪ್ರಯಾಸ ಪಡುವುದಾದರೆ ಅದೆಂದಿಗೂ ನಿಷ್ಫಲವಾಗುವುದಿಲ್ಲ, ಅದಕ್ಕೆ ಪ್ರತಿಫಲ ಇರ್ತದೆ. ಯೇಸು ಕರ್ತನು ಹೇಳಿದರು, ಒಂದು ತಂಬಿಗೆ ತಣ್ಣೀರು ಕುಡಿದ ಕೊಟ್ಟರು ಬರ್ತಕ್ಕಂಥ ಪ್ರತಿಫಲ ತಪ್ಪುವುದೇ ಇಲ್ಲ ಎಂಬುದಾಗಿ ಹೇಳಿದ್ದಾರೆ. ಅದರಿಂದ ಈ ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳೋಣ, ಸೇವೆ ಮಾಡೋಣ ಮತ್ತು ಸೇವೆಯಲ್ಲಿ ಪಾಲು ತೆಗೆದುಕೊಳ್ಳೋಣ. ಎಲ್ಲರೂ ಸೇವೆಯಲ್ಲಿ ಇನ್ವಾಲ್ವ್ ಆಗೋಣ. ಒಂದಲ್ಲ ಒಂದು ರೀತಿಯಲ್ಲಿ, ₹1 ಆಗಲಿ ಅಥವಾ ಒಂದು ತಂಬಿಗೆ ತಣ್ಣೀರಾಗಲಿ, ಈ ಸೇವೆಯಲ್ಲಿ ಕರ್ತನ ಕಾರ್ಯಗಳಲ್ಲಿ ನಾವು ಕೈ ಜೋಡಿಸಿ ಹೋಗುವಾಗ ನಮ್ಮ ಕರ್ತನು ನಮಗೆ ಪ್ರತಿಫಲವನ್ನು ಹಂಚಿಕೊಡುತ್ತಾನೆ ಎಲ್ಲರಿಗೂ ಸಹ. ಅದರಿಂದ ಈ ದಾವೀದ ಒಂದು ನಿಯಮ ಮಾಡಿದನು, ಏನಂತಂದರೆ ಈ ಯುದ್ಧ ಮಾಡುವಂಥವ್ರಿಗೂ ಸಮಪಾಲು, ಯುದ್ಧದಲ್ಲಿ ಸಾಮಾನು ಕಾಯುವಂಥವ್ರಿಗೂ ಪಾಲು. ಅರ್ಥ ಆಯ್ತಾ? ಅವರ ಸಾಮಾನುಗಳನ್ನು ಕಾಯ್ಕೊಂಡಿದ್ರಲ್ಲ, ಅವ್ರಿಗೂ ಯುದ್ಧದಲ್ಲಿ ಹೋಗಿ ಯುದ್ಧ ಮಾಡಿದ್ರಲ್ಲ, ಅವ್ರಿಗೆ ಸಿಕ್ಕುವಷ್ಟು ಪಾಲು ಇವ್ರಿಗೂ ಸಹ ಸೇಮ್. ಆ ನಿಯಮವನ್ನು ದಾವೀದ ಮಾಡಿದ. ಅದೇ ಪ್ರಕಾರ ದೇವರ ನಿಯಮವನ್ನು ಅಷ್ಟೇ. ಕೆಲವರು ಸೇವೆಯನ್ನು ಫೀಲ್ಡಲ್ಲಿ ಮಾಡುವಂಥರಾಗಿರ್ಬೋದು, ಹಿಂದೆ ನಿಂತ್ಕೊಂಡು ಅನೇಕರು ಇದಕ್ಕೆ ಪ್ರೋತ್ಸಾಹ ಮಾಡುವಂಥರಾಗಿರ್ಬೋದು. ಇಬ್ಬರಿಗೂ ಸೇಮ್ ಶೇರಿಂಗ್ ಇರ್ತದೆ. ಅದರಿಂದ ಇದರಲ್ಲಿ ಕೈ ಜೋಡಿಸೋಣ. ಕರ್ತನು ಖಂಡಿತವಾಗಲೂ ಯಾವುದನ್ನು ಮರೆಯದೆ
ನಮಗೆ ಪ್ರತಿಫಲವನ್ನು ಕೊಡುವಂಥವನಾಗಿದ್ದಾನೆ. ದೇವರ ವಾಕ್ಯದ ಮುಖಾಂತರ ಮಹಿಮೆ ಹೊಂದಲಿ. ಪ್ರಾರ್ಥನೆ ಮಾಡಿ ಕೂಟವನ್ನು ಮುಗಿಸೋಣ.